ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಮಹಾಭಾರತದ ಯುದ್ಧ ಆರಂಭ ಆದದ್ದು ಮಾರ್ಗಶೀರ್ಷ ಮಾಸದ ಶುಕ್ಲ ಏಕಾದಶಿ ಗೀತೆಯ ಉಪದೇಶ. ತ್ರಯೋದಶಿಯಿಂದ ಅದು ನಿಜವಾಗ್ಲೂ ಯುದ್ಧ ಆರಂಭ ಆದದ್ದು ಅಂತ ಸಂಜಯರು ಹೇಳ್ತಾ ಇದ್ದಾರೆ. ಮೊದಲನೇ ಪರ್ವ ಅಂದ್ರೆ ಯುದ್ಧದಲ್ಲಿ ಭೀಷ್ಮ ಪರ್ವ. ಆ ಭೀಷ್ಮಾಚಾರ್ಯರು ವಿಶೇಷವಾಗಿ ಕೌರವರ ಆ ಸಾರಥಿ ಅಂದ್ರೆ ಸೇನಾಧಿಪತಿಯಾಗಿ ಸಾರಥ್ಯವನ್ನು ವಹಿಸಿಕೊಂಡು ಯುದ್ಧವನ್ನು ನಡೆಸ್ತಾ ಇದ್ದಾರೆ. ಮಹಾನುಭಾವರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಮೊದಲೇ ಪರಶುರಾಮ ದೇವರಿಂದ ಪಡೆದಿರತಕ್ಕಂಥ ವಿದ್ಯಾ, ಅವರ ಪರಾಕ್ರಮ ಬಹಳ ದೊಡ್ಡದ್ದು. ಮೇಲೆ ದುನಾಮಕ ವಸುಗಳ ಅವತಾರ. ಇಂಥ ಮಹಾನುಭಾವರು ಆ ದಿವಸದಲ್ಲೂ ಕೂಡ ಅನೇಕ ಪಾಂಡವರ ಸೈನ್ಯವನ್ನು ನಾಶ ಮಾಡ್ತಾ ಬರ್ತಾ ಇದ್ದ. ಆದರೆ ಫಲ್ಗುಣ್ಯಾಂ ಚ ಹತೋ ಭೀಷ್ಮ ಕೃಷ್ಣಪಕ್ಷೇತು ಸಪ್ತಮಿ. ಅವರು ಕೃಷ್ಣಪಕ್ಷದ ಅರ್ಥಾತ್ ಮಾಘ ಕೃಷ್ಣಪಕ್ಷ ಮತ್ತೆ ಸಪ್ತಮಿ ಅವತ್ತು ರಾತ್ರಿ ಅಂದ್ರೆ ಅಷ್ಟಮಿ ಅಂತ, ಅಷ್ಟಮಿ ಬಂದಿತ್ತು. ಮತ್ತು ಭೀಷ್ಮಾಚಾರ್ಯರು ಕೂಡ ತಾವು ಆ ಶಸ್ತ್ರತ್ಯಾಗವನ್ನ ಮಾಡಿ ತಾನೂ ಕೂಡ ಶರಪಂಜರದಲ್ಲಿ ಮಲಗಿದ್ದ. ಅವತ್ತು ಎಲ್ಲಿ ತನಕ ಅಂದ್ರೆ 18 ದಿವಸದ ಯುದ್ಧದಲ್ಲಿ ಮೊದಲಿಗೆ ಭೀಷ್ಮಾಚಾರ್ಯ ತಾವು ಕೂಡ ವಿಶೇಷವಾಗಿ ತಾವು ಹತರಾಗಿದ್ಯಾವಾಗ ನಮ್ಮ ಯುಧಿಷ್ಠರನಿಗೆ ಉಪದೇಶವನ್ನ ಮಾಡಿ ಫಾಲ್ಗುಣ ಮಾಸದ ಮತ್ತೆ ಕೃಷ್ಣಪಕ್ಷ ಸಪ್ತಮಿ ಅಂತ ಇಲ್ಲಿ ಸಂಜಯರು ಹೇಳ್ತಾ ಇದ್ದ. ಅವತ್ತು ಅವರು ಹತರ ಆದ್ರು. ನವಮಿ ದಿವಸ ತ್ರಯೋದಶಿ ಆರಂಭ ಆಯ್ತು. ನವಮಿ ದಿವಸ ಭಗದತ್ತ, ಆ ಭಗದತ್ತನೂ ಕೂಡ ಸಮೃತನಾಗಿದ್ದಾನೆ ಅಂತ ತಿಳಿಸಿದ್ರು. ದಶಮಿ ದಿವಸ ಸೌಭದ್ರೇಯ ಸುಭದ್ರೆಯ ಮಗನಾಗಿರ್ತಕ್ಕಂಥ ಅಭಿಮನ್ಯು, ಅಭಿಮನ್ಯುವನ್ನ ಚಕ್ರವ್ಯೂಹದಲ್ಲಿ ಹಾಕಿ ಕೆಡವುತ್ತಾರೆ. ಇಡೀ ಆ ಕೌರವರು ಕೂಡ ಒಳಗೆ ಸೇರಿಕೊಂಡು
ಅಭಿಮನ್ಯು ಒಬ್ಬನೇ ಕೂಡ ಭೀಷ್ಮ ದ್ರೋಣಾದಿಗಳನ್ನ ಚೆನ್ನಾಗಿ ಎದುರಿಸಿ ತಾನು ದಶಮಿ ದಿವಸ ಅವನು ಹತನಾಗಿದ್ದ. ಆ ಚಕ್ರವ್ಯೂಹವನ್ನು ಕೂಡ ಭೇದಿಸ್ಲಿಕ್ಕೆ ಅಂತ ನೋಡಿರ್ತಕ್ಕಂಥ ಮಹಾಪರಾಕ್ರಮ. ನಿನ್ನೆ ಹೇಳಿದಂತೆ ಅವನು ಕೂಡ ಮಹಾರಥಿಕ. ಅಂತಹ ಅಭಿಮನ್ಯು ಕೂಡ ಅರ್ಜುನಂತೆ ತಾನು ಕೂಡ ಸಾಮರ್ಥ್ಯವುಳ್ಳವನಾಗಿ ವಿಶೇಷವಾಗಿ ತಾನು ಚಕ್ರವ್ಯೂಹವನ್ನೇ ಭೇದಿಸ್ತಾ ಕಡೆಗೆ ತಾನು ಆ ಕೌರವರಿಂದ ಹತನಾಗಿದ್ದಾನೆ. ಅದು ದಶಮಿ ದಿವಸ. ಏಕಾದಶ್ಯಾಂ ಜಯದ್ರಥಃ, ಏಕಾದಶಿ ದಿವಸ ಜಯದ್ರಥನು ಕೂಡ ಸಮರ್ಥನಾಗಿದ್ದಾನೆ. ಏಕಾದಶ್ಯಾಂ ಅರ್ಧರಾತ್ರಿ ಹತೋ ವೀರೋ ಘಟೋತ್ಕಚಃ, ಅದೇ ಏಕಾದಶಿ ಮಧ್ಯರಾತ್ರಿ ಯುದ್ಧದಲ್ಲಿ ಘಟೋತ್ಕಚನು ಕೂಡ ತಾನು ಸಮರ್ಥನಾಗಿದ್ದಾನೆ. ತಸ್ಮಿನ್ ಪ್ರಭಾತ ಸಮಯೇ, ಇನ್ನ ದ್ವಾದಶಿ ಪ್ರಭಾತ ಸಮಯ ಸೂರ್ಯೋದಯಕ್ಕೆ ವಿರಾಟ ದೃಪದೌ ಹತೌ, ಮಹಾರಥಿಕರಾಗಿರ್ತಕ್ಕಂತಹ ವಿರಾಟ ರಾಜ ಹಾಗೂ ದೃಪದ ಇವರಿಬ್ಬರೂ ಕೂಡ ಹತರಾಗಿದ್ದಾರೆ, ಪಾಂಡವರ ಪಕ್ಷದವರು. ಅದಲ್ಲದೇನೆ ಮತ್ತೆ ದ್ವಾದಶಿಯ ಮಧ್ಯಾಹ್ನ ದ್ರೋಣಾಚಾರ್ಯ ಕೂಡ ತಾವು ಹತರಾಗಿದ್ದಾರೆ. ದ್ರೋಣಾಚಾರ್ಯ ಸಂಹಾರ ಮಾಡೋದು ಅಂದ್ರೆ ಅದು ಸುಮ್ಮನೆ ಏನ್ ಮತ್ತೆ, ಸಾಕ್ಷಾತ್ ಬೃಹಸ್ಪತ್ಯಾಚಾರ ಅವತಾರ. ಅಂತ ಮಹಾನುಭಾವರು ಇಬ್ಬರಿಗೂ ಗುರುಗಳು, ಕೌರವ ಪಾಂಡವರ ಉಭಯ ಸೈನ್ಯಕ್ಕೂ ಗುರುಗಳು. ಅವರು ಕೂಡ ದಿವಸದಲ್ಲೂ ಕೂಡ ಇಷ್ಟು ಅಕ್ಷೋಣಿ ಸೈನ್ಯವನ್ನು ಸಂಹಾರ ಮಾಡಲಿಲ್ಲ ಅಂದ್ರೆ ನಾ ಶಿಬಿರಕ್ಕೆ ಹೋಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ತಾವು ಕೂಡ ಯುದ್ಧವನ್ನು ಆರಂಭಿಸಿದ್ದಾರೆ. ಯಾವಾಗ ಭೀಷ್ಮಾಚಾರ್ಯ ಪರ್ವ ಮುಗೀತೋ ದ್ರೋಣ ಪರ್ವದಲ್ಲಿ ತಾವು ಕೂಡ ತಮ್ಮದೇ ಆದ ವಿಶೇಷವಾದ ಸಾರಥ್ಯದಲ್ಲಿ ಕೌರವರನ್ನ ಮುನ್ನಡೆಸ್ತಾ ಇಡೀ ಪಾಂಡವರನ್ನ ಚಂಡಾಡಿದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಕಡೆಗೆ ಭೀಮಸೇನರ ಜೊತೆ ಯುದ್ಧ ನಡೆಯುತ್ತೆ. ದ್ರೋಣಾಚಾರ್ಯಗೂ ಮತ್ತೆ ಆ ಭೀಮಸೇನ ಯುದ್ಧವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಭೀಮಸೇನರು ಪ್ರಶಂಸೆ ಮಾಡ್ತಾರೆ. ಗುರುಗಳೇ, ದ್ರೋಣಾಚಾರ್ಯ ಶಭಾಷ್, ಎಂಥ ಯುದ್ಧ ಮಾಡ್ತಾ ಇದ್ದೀರಿ ನೀವು. ಇಷ್ಟು ನೀವು ಕೂಡ ಬ್ರಾಹ್ಮಣರಾಗಿ, ನಾವು ಕ್ಷತ್ರಿಯರು, ನೀವು ಬ್ರಾಹ್ಮಣ, ನಾವು ಯುದ್ಧ ಮಾಡೋದು ನಮ್ಮ ಕರ್ತವ್ಯ, ನಿಮ್ ಕರ್ತವ್ಯ ಯುದ್ಧ ಮಾಡೋದೇನು ಮತ್ತೆ. ಆದರೂ ಕೂಡ ಕ್ಷತ್ರಿಯನ್ನು ಮೀರಿಸಿ ನೀವು ಕೂಡ ಯುದ್ಧವನ್ನು ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಈ ಯುದ್ಧ ಎಂಬತಕ್ಕಂಥ ವ್ಯಾಪಾರವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಕೇಳಿಬಿಟ್ರು. ಯಾರು? ಭೀಮಸೇನ. ಯುದ್ಧ ಮಾಡ್ತಾ ಇದ್ದೀರಿ ಸರಿ, ಯಾರ ಪ್ರೀತಿಗೋಸ್ಕರ ಯುದ್ಧ ಮಾಡ್ತಾ ಇದ್ದೀರಿ? ಹರಿಪ್ರೀತಿ ಆಗಬೇಕು ಅಂತಂದ್ರೆ ಈ ಯುದ್ಧ ಎಂಬತಕ್ಕಂಥ ಕರ್ಮ ನೀವು ಬ್ರಾಹ್ಮಣರಾಗಿ ಏನ್ ಮಾಡ್ತಾ ಇದ್ದೀರೋ ಅದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನಾ ಅಂತ ಪ್ರಶ್ನೆ ಇಟ್ಟು. ಅವಾಗ ಅವರಿಗೆ ದ್ರೋಣಾಚಾರ್ಯಗೆ ಅಯ್ಯೋ ಹೌದಲ್ವಾ, ಎಷ್ಟು ನಾನು ಕೂಡ ತಪ್ಪು ಮಾರ್ಗವನ್ನು ಹಿಡಿದು ಬಿಟ್ಟೆ. ಗೀತೆಯಲ್ಲಿ ಪರಮಾತ್ಮ ಅದನ್ನೇ ಹೇಳಿದ್ದು, ನಿಮ್ಮ ನಿಮ್ಮ ವರ್ಣಾಶ್ರಮಕ್ಕೆ ತಕ್ಕದಾಗತಕ್ಕಂಥ ಕರ್ತವ್ಯನ ನೀವು ಚಾಚೂ ತಪ್ಪದೆ ಮಾಡ್ಬೇಕು. ಸ್ವಧರ್ಮೇ ನಿಧನಂ ಶ್ರೇಯ, ಪರಧರ್ಮೋ ಭಯಾವಹ. ನಿಮ್ಮ ನಿಮ್ಮ ಧರ್ಮ ಯಾವುದಿದೆಯೋ ಅದರಲ್ಲೇ ನೀವು ಕೂಡ ಉಪಜೀವನ ಮಾಡಬೇಕು, ಅದರಲ್ಲೇ ನೀವು ಬದುಕಬೇಕು. ನೀವು ಬ್ರಾಹ್ಮಣರಾಗಿ, ದ್ರೋಣಾಚಾರ್ಯರು ಎಂಥ ಮಹಾನುಭಾವರು, ಏಕಾಂತದಲ್ಲಿದ್ದು ತಾವು ಕೂಡ ವಾನಪ್ರಸ್ಥರಾಗಿ ತಾವು ಕೇವಲ ಪರಮಾತ್ಮ ಏನು ಕೊಡ್ತಾನೋ ಹಣ್ಣೋ ಹಂಪಲೋ ಅದನ್ನೇ ತಿಂದುಕೊಂಡು ಒಂದು ಆಶ್ರಮವನ್ನು ಕಟ್ಟಿಕೊಂಡು ವಿರಕ್ತರಾಗಿದ್ದವರು. ನಿತ್ಯ ಪಾಠ ಪ್ರವಚನ, ಅಗ್ನಿಹೋತ್ರ, ಎಂಥ ರೀತಿಯಾದ ತಪಸ್ಸವರು. ಅವ್ರ ಸಾಧನೆ ಬಹಳ ಮೇರು ಪರ್ವತದಂತಿತ್ತು. ಆದರೆ ಆ ಅಶ್ವತ್ಥಾಮಾಚಾರ್ಯ ಯಾವಾಗ ಅವತಾರ ಆಯ್ತು, ಅಶ್ವತ್ಥಾಮಾಚಾರ್ಯ ಯಾವಾಗ ಹುಟ್ಟಿದ್ದಾರೆ, ಆಗ ಆ ಕೂಸು ಪಾಪ ಹಾಲು ಬೇಕು ಅಂತ ಹೇಳಿದ್ದಷ್ಟೇ ಇಲ್ಲ, ಈ ನಮ್ಮ ದ್ರೋಣಾಚಾರ್ಯರು ಯಾರಿನ ಮೇಲೆ, ವಿಶೇಷವಾಗಿ ದೃಪದರಾಜನ ಮೇಲಿರ್ತಕ್ಕಂತಹ ಆ ಮತ್ಸರದಿಂದ, ಯಾಕಂದ್ರೆ ದ್ರೋಣಾಚಾರ್ಯ ಮತ್ತು ದೃಪರಾಜ ಇಬ್ರು ಸಹಪಾಠಿಗಳು, ಆಗಿಬ್ರು ಕೂಡ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಆಗ ಕೇಳ್ತಾನೆ, ನಾವಿಬ್ರು ಕೂಡ ಒಂದ್ ದಿವಸ ಅರ್ಧ ಅರ್ಧ ರಾಜ್ಯವನ್ನು ಹಂಚಿಕೊಂಡು ಚೆನ್ನಾಗಿದ್ಬಿಡೋಣ ಅಂತ ಮಾತುಕತೆ ಆಗಿತ್ತು. ಹಾಗೇ ಆಗಲಿ ಅಂತ ಎಲ್ಲ ವಿದ್ಯಾಭ್ಯಾಸ ಮುಗೀತು. ದ್ರೋಣಾಚಾರ್ಯ ಅಂತೂ ವಿರಕ್ತರಾಗಿ ವನಕ್ಕೆ ಹೋಗ್ಬಿಟ್ರು. ದೃಪದ ರಾಜ ತಾನು ಕೂಡ ದೊಡ್ಡ ರಾಜನಾಗ್ಬಿಟ್ರು.
ಆಗ ವಿದ್ಯಾಭ್ಯಾಸ ಮುಗಿದ ಮೇಲೆ ದ್ರೋಣಾಚಾರ್ಯ ಬಂದು ಕೇಳ್ತಾರೆ, ನೀ ಏನ್ ಹೇಳಿದ್ಯೋ ದೃಪದ, ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ಯೋ ಇಲ್ಲ, ಮತ್ತೆ ಕೊಡು ಅಂತ ಕೇಳುದು. ನೀ ಯಾರು ಬಂದಿದ್ದು, ನೀನ್ ನೋಡ ಇಲ್ಲ ಅಂತ ಅಂದ್ಬಿಟ್ಟ ದೃಪದರಾಜ. ಯಾರು ನೀವು? ನೀವು ಬ್ರಾಹ್ಮಣರು, ನಾವು ಕ್ಷತ್ರಿಯರು. ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಯಾವ ಸಂಬಂಧ ಅಂತ ಅಂದ್ಬಿಟ್ಟ ದೃಪದರಾಜ. ಯಾವ ಸಂಬಂಧ? ಬ್ರಾಹ್ಮಣರ ಸಂಬಂಧ ಇರ್ತದೆ, ಕ್ಷತ್ರಿಯರಿಗೆ ಸಂಬಂಧ ಇದೆ. ಆದರೆ ನೀವು ಕೂಡ ಹಾಗಿದ್ರೆ ನನ್ನ ಜೊತೆಗೆ ಇದ್ದೀರಿ, ನನ್ನ ಸ್ನೇಹಿತ ಅಂತ ಹೇಳ್ಕೊಂಡ್ ಬಂದಿದ್ದೀರಲ್ಲ, ನನ್ನ ಸ್ನೇಹಿತನೂ ಅಲ್ಲ, ನನ್ಗೆ ಸಂಬಂಧವೂ ಇಲ್ಲ, ಅರ್ಧ ರಾಜ್ಯ ಕೊಡ್ತೀನಿ ಅಂತ ಯಾವಾಗ ಹೇಳಿದ್ದೆ ಅಂತ ಸುಳ್ಳು ಹೇಳ್ಬಿಟ್ಟ, ತಪ್ಪಿಸ್ಕೊಂಡ್ಬಿಟ್ಟ ದೃಪದರಾಜ. ಅಪಮಾನ ಮಾಡಿ ಕಳಿಸ್ಬಿಟ್ಟ ದ್ರೋಣಾಚಾರ್ಯ. ಆಗ ದ್ರೋಣಾಚಾರ್ಯ ಸಿಟ್ಟು ಬಂತು. ದೃಪದ, ನೀನ್ ಹಿಂಗ್ ಮಾತಾಡ್ತಾ ಇದ್ಯಾ, ನೋಡ್ ನಾಳೆ ಏನ್ ಮಾಡ್ತೀನಿ ಅಂಥೇಳಿ ಉತ್ತಮರಾಗಿರ್ತಕ್ಕಂಥ ಶಿಷ್ಯರನ್ನ ತಯಾರು ಮಾಡಿ ನಿನ್ನನ್ನ ಸಂಹಾರ ಮಾಡಬೇಕು ಅಂಥ ರೀತಿಯಲ್ಲಿ ನಾನು ಕೂಡ ವ್ಯವಸ್ಥೆಯನ್ನು ಮಾಡಿ ರಾಜ್ಯವನ್ನ ಪಡ್ಕೊಳ್ತೀನಿ ಅಂತ ಈ ರೀತಿಯಾಗಿ ತಾನು ಕೂಡ ಪಣವನ್ನು ತೊಟ್ಟಿದ್ದ. ಆಗಷ್ಟಲ್ಲದೇನೆ ಮತ್ತೆ ನಮ್ಮ ದ್ರೋಣಾಚಾರ್ಯರು ಯಾರನ್ನು ಹಿಡಿದಿದ್ದು, ಅವರು ನಗರಕ್ಕೆ ಬರಬೇಕಾಯ್ತು ಶಿಷ್ಯರನ್ನು ಹುಡುಕಿಕೊಂಡು. ಆ ಶಿಷ್ಯರು ಯಾರು? ಮತ್ತೆ ಇವರೇ ಕುರುವಂಶದ ಹುಡುಗರು, ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡ. ಅರ್ಜುನ, ಭೀಮಸೇನ, ಎಲ್ಲ ಧರ್ಮರಾಜ ಆಟ ಆಡ್ತಾ ಇದ್ದಾರೆ. ಇಬ್ರು ಕೂಡ ಕೌರವ ಪಾಂಡವರು ಆಟ ಆಡ್ತಾ ಇದ್ದಾಗ ಒಂದು ಚೆಂಡು ಆಟ ಆಡ್ತಾ ಇದ್ದಾರೆ. ಆ ಚೆಂಡು ಹೋಗಿ ಆಳದ ಬಾವಿಯಲ್ಲಿ ಬಿದ್ದ್ಬಿಡ್ತು. ಬಿದ್ರೆ ಮತ್ತೆ ಅಯ್ಯೋ ಯಾರೋ ಆಳ ಇದೆ, ತಗೊಂಡ್ಬರ್ಬೇಕು, ಯಾರು ತಗೊಂತಾರೆ ಚೆಂಡನ್ನ ಅಂತ ಈ ರೀತಿಯಾಗಿ ನೋಡ್ತಾ ಇದ್ರು. ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ, ಹೇಗ್ ತರೋಗೋ, ಆ ಆಳದಲ್ಲಿ ಇಳಿಯೋದು ಹೆಂಗೆ ಅಂತ ಎಲ್ಲರಿಗೂ ವಿಚಾರ ಬಂತು. ದೂರದಿಂದ ದ್ರೋಣಾಚಾರ್ಯ ನೋಡ್ತಾ ಇದ್ರು ಈ ದೃಶ್ಯವನ್ನು. ಓಹೋ, ಇವರೇ ನನಗೆ ಸರಿಯಾಗಿರ್ತಕ್ಕಂಥ ಶಿಷ್ಯರು, ನನ್ನ ಪರಾಕ್ರಮವನ್ನು ತೋರಿಸಿ, ನನ್ನ ವಿದ್ಯೆಯನ್ನು ತೋರಿಸಿ ಅವರೆಲ್ಲರೂ ಕೂಡ ನನ್ನ ಶಿಷ್ಯರಾಗುವಂತೆ ಮಾಡಿಕೊಳ್ತೀನಿ ಅಂತ ತಾವೇನು ಮಾಡಿಲ್ಲ, ಹುಲ್ಲು ಕಡ್ಡಿಯನ್ನ ಒಂದಕ್ಕೊಂದು ಕೋಣಿಸಿ ಆಳದ ಬಾವಿಗೆ ಇಳಿಸಿ ಒಳಗಿರ್ತಕ್ಕಂತಹ ಚೆಂಡನ್ನ ಮೇಲಕ್ಕೆ ಎತ್ತಿದ್ರು. ಅದರ ಮೇಲೆ ನಮ್ಮ ಯುಧಿಷ್ಠಿರನ ಉಂಗ್ರನೂ ಬೇರೆ ಬಿದ್ದ್ಬಿಟ್ಟಿತ್ತು. ಆ ಉಂಗ್ರವು ಸಮೇತವಾಗಿ ಬಾಲು ಅರ್ಥ ಚೆಂಡು ಬಿದ್ದಿತ್ತು. ಅದನ್ನ ಸಮೇತವಾಗಿ ಮೇಲಕ್ಕೆ ಎತ್ತಿಕೊಟ್ರೆ ಎಲ್ಲ ನಮ್ಮ ಪಾಂಡವ ಕೌರವ ಇಬ್ಬರು ಕೂಡ ನಿಬ್ಬರಗಾಗ್ಬಿಟ್ರು. ಏನ್ ಸ್ವಾಮಿ ನಿಮ್ ವಿದ್ಯಾ, ನೀವೇ ನಮಗೆ ಆ ಶಸ್ತ್ರಾಸ್ತ್ರ ವಿದ್ಯೆಯನ್ನ ದಯಮಾಡಿ ಹೇಳ್ಕೊಡ್ಬೇಕು, ನಮ್ ಗುರುಗಳಾಗ್ಬೇಕು. ಒಳ್ಳೆ ಸಿಕ್ಕಿದ್ರು, ಒಳ್ಳೆ ಶಿಷ್ಯರೇ ಸಿಕ್ಕಿದ್ದಾರೆ. ನಮ್ ಹಸ್ತಿನಾಪುರದ ರಾಜ್ಯದ ರಾಜರುಗಳ ಯುವರಾಜರಾಗಿರ್ತಕ್ಕಂಥ ಇವರೆಲ್ಲರೂ ಕೂಡ, ಅರ್ಥಾತ್ ಕೌರವ ಪಾಂಡವರು, ಪಾಂಡುಪುತ್ರರು, ಧೃತರಾಷ್ಟ್ರ ಪುತ್ರರು ನನಗೆ ಒಳ್ಳೆ ಶಿಷ್ಯರಾಗಿದ್ದಾರೆ ಅಂಥೇಳಿ ಅರ್ಜುನಿಗೆ ನಿನ್ ಪಾಠ ಹೇಳಬೇಕು ಅಂದ್ರೆ ಪೂರ್ತಿ ಎಂಥ ಪಾಠ ಹೇಳಿದ್ದಾರೆ ಅರ್ಜುನಿಗೆ. ಇಡೀ ಇಂದ್ರ ಲೋಕವನ್ನೇ ಗೆಲ್ಲತಕ್ಕಂಥ ಸಾಮರ್ಥ್ಯ ಅಂಥ ಅರ್ಜುನ ಇಷ್ಟನ್ನು ತಾನು ಪಡೆದುಕೊಂಡು ವಿದ್ಯೆಯನ್ನ ಕಡೆಗೆ ಅರ್ಜುನ ಕೇಳ್ತಾರೆ, ನನಗೆ ಗುರುದಕ್ಷಿಣೆ ಏನ್ ಕೊಡ್ಬೇಕು ನೀನು? ಏನಿಲ್ಲ, ಆ ದೃಪದರಾಜನ ಕಟ್ಟಿ ಯಾರು ಹಾಕ್ತಾರೋ ಅವರೇ ನಿಜವಾಗ್ಲೂ ಕೂಡ ನನ್ನ ಶಿಷ್ಯರು ಅಂತಂದ. ತಕ್ಷಣ ಎಲ್ಲರೂ ಹೋದ್ರು, ಈ ಕೌರವರು ಹೋದ್ರು, ದುರ್ಯೋಧನಾದಿಗಳು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೃಪದರಾಜ ಹೊಡೆದು ಕಳಿಸ್ಬಿಟ್ಟ ಅವ್ರನ್ನ, ಸೋತು ಬಂದ್ಬಿಟ್ರು ದುರ್ಯೋಧನಾದಿಗಳು. ದುರ್ಯೋಧನ ದುಶಾಸನ ಇಲ್ಲ, ಕೌರವರು. ಪಾಂಡವರು ಹೋಗ್ತಾರೆ, ಅಲ್ಲ ಅರ್ಜುನ ತಾನು ಸೆರೆ ಹಿಡಿದು ಕಟ್ಟಾಕೊಂಡು ದ್ರೋಣಾಚಾರ್ಯ ಪಾದಕ್ಕೆ ಹಾಕ್ಬಿಟ್ಟು, ಏನ್ ಮಾಡ್ಬೇಕು ಗುರುಗಳೇ ಇವನ್ನ? ಏನೋ ಏನಂದಿ ನೀನು? ನಾನು ನಿನ್ ಸಂಬಂಧನೇ ಇಲ್ಲ ಅಂತಂದೆ, ಈಗೇನಂತಿ ಅಂತಂದ್ರು ದ್ರೋಣಾಚಾರ್ಯ. ನಮ್ಗ ಸಂಬಂಧಿಕರು ಅಷ್ಟೇ ಅಲ್ಲ, ನಮ್ ಬಹಳ ಪರಮ ಸ್ನೇಹಿತರು, ನೀವು ಸಹಪಾಠಿಗಳು, ನಿಮ್ಗೆ ಹೇಳಿದ್ ನಿಜ. ಆ ಗಂಗಾ ತೀರದ ಉತ್ತರ ರಾಜ್ಯವನ್ನ ನೀವು ಪರಿಪಾಲನೆ ಮಾಡ್ರಿ, ದಕ್ಷಿಣ ರಾಜ್ಯ ನಾ ಪರಿಪಾಲನೆ ಮಾಡ್ತೀನಿ ಅಂತ ಈ ರೀತಿಯಾಗಿ ಆಡಿದ್ದು. ಮತ್ತೆ ನೋಡು ನನ್ನ ಪರಾಕ್ರಮದಿಂದ ಹೇಗೆ ನಾನು ಆ ರಾಜ್ಯವನ್ನು ಕಿತ್ತುಕೊಂಡಿದ್ದೆ, ಬದುಕೋ ಹೋಗಂತ ಬಿಟ್ಟಿದ್ರೆ ದೃಪದರಾಜನಿಗೆ ಸಹಿಸ್ಲಿಕ್ಕಾಗಿಲ್ಲ. ಮತ್ತೆ ಬಿಳಿತು ಮತ್ಸರ. ಏನಾದ್ರೂ ಮಾಡಿ ಭೀಷ್ಮಾಚಾರನ್ನ ಅರ್ಥಾತ್ ದ್ರೋಣಾಚಾರನ್ನ ಸಂಹಾರ ಮಾಡಿಸ್ಬೇಕು ಅಂಥೇಳಿ ಅವನಿಗೆ ಜಿದ್ದು ಬಂದ್ಬಿಡ್ತು. ಆಗಲ್ಲಿ ಬಂದಿರತಕ್ಕಂಥ ಶಿಖಂಡಿ ಮತ್ತೆ ದೃಷ್ಟದ್ಯುಮ್ನ ಇವರೆಲ್ಲರೂ ಕೂಡ, ಆ ದೃಷ್ಟದ್ಯುಮ್ನ ದ್ರೋಣಾಚಾರನ ಸಂಹಾರ ಮಾಡ್ಲಿಕ್ಕೆ ಅಂತ ನಿಂತುಬಿಟ್ಟು, ಹೀಗೆ
ಇಂಥ ಮಾತ್ಸರ್ಯ ಬೆಳೀತು. ಆದರೆ ಗುರುಕುಲದಲ್ಲಿ ನಾವು ಕೂಡ ಬ್ರಾಹ್ಮಣ್ಯವನ್ನ ಉಳಿಸ್ಕೊಂಡಿರ್ತಕ್ಕಂಥ ದ್ರೋಣಾಚಾರು ದುರ್ಯೋಧನ ಸಹವಾಸವನ್ನ ಬೆಳೀತು. ದುರ್ಯೋಧನ ಮನೆಗೆ ಅಶ್ವತ್ಥಾಮಾಚಾರನ ಆಗಾಗ ಕರ್ಕೊಂಡು ಹೋಗ್ಬೇಕು. ಅಶ್ವತ್ಥಾಮಾಚಾರಿಗೆ ಒಂದು ಹಾಲು ಕೊಡ್ಬೇಕು, ಒಂದು ಲೋಟ ಹಾಲು. ಎಂತ ಹಾಲದು, ಮತ್ತೆ ಒಳ್ಳೆ ಆಕಳ ಹಾಲು, ಅದಕ್ಕೆ ಒಳ್ಳೆ ಕೇಸರಿ ಪಚ್ಚಕರ್ಪೂರ ಎಲ್ಲ ಹಾಕೊಟ್ರೆ ಅಶ್ವತ್ಥಾಮಾಚಾರನ್ನ ಸಣ್ಣ ಹುಡುಗ ಕುಡಿದ್ರೆ ಏನ್ ಹಾಲಪ್ಪ, ಏನಿದು ಅಂತ ಕೇಳಿದ್ರು ಅಶ್ವತ್ಥಾಮಾಚಾರ. ಇದು ಹಾಲು ಅಂತಂದು. ಇದಾ ಹಾಲು, ನಮ್ಮಮ್ಮ ಕೊಡ್ತಾ ಇದ್ಲ ಮತ್ತೆ ಕೃಪಾಚಾರ್ಯರ ತಂಗಿ, ಅವಳೇ ದ್ರೋಣಾಚಾರ್ಯ ಹೆಂಡತಿ. ಮತ್ತೆ ಅಂತಹ ಅವಳು ಕೊಡ್ತಕ್ಕಂತ ಹಾಲು ಯಾಕೋ ಸ್ವಲ್ಪ ಏನೋ ಕಲಬರಕೆ ಆಗಿತ್ತಲ್ಲ. ಪಾಪ ಬಡತನ, ಹಿಟ್ಟನ್ನ ಕಲಸಿ ಹಾಲು ಅಂತ ಕೊಡ್ತಾ ಇದ್ಲು. ಪಾಪ ಅಷ್ಟು ಬಡತನ ದ್ರೋಣಾಚಾರ್ಯಗಿತ್ತು. ಆ ಒಂದು ಲೋಟ ಹಾಲು ಏನ್ ಮಾಡ್ಬಿಡ್ತು ಅಂತಂದ್ರೆ, ದಿವಸ ಇಲ್ಲಿ ಕರ್ಕೊಂಬ ಅಪ್ಪ ನನ್ನ ಅಂತ ಅಶ್ವತ್ಥಾಮಾಚಾರ್ಯ ಕೇಳೋದು. ಅವರ ಹಾಲನ್ನ ಸ್ವೀಕಾರ ಮಾಡಿದ್ದಷ್ಟೆಲ್ಲ ಅದು ಹಾಲಲ್ಲ, ಹಾಲಾಹಲ ಅದು. ಬಂತಲ್ಲ ಮೊನ್ನೆ, ಆ ವಿಷ್ಣುದ್ವೇಷಿಗಳ ಅನ್ನ, ದುಷ್ಟ ಜನರ ಅನ್ನವನ್ನ ತಿಂತಾರೆ ಅಂತಂದ್ರೆ ಅವ್ರಿಗೂ ದುರ್ಬುದ್ಧಿ ಬರ್ತದೆ ಅಂತ. ಕಡೆಗೆ ದ್ರೋಣಾಚಾರು ಮಹಾಭಾರತ ಯುದ್ಧದಲ್ಲಿ ಯಾರ ಪಕ್ಷವನ್ನು ವಹಿಸ್ಲಿಕ್ಕೆ ಬಂದ್ರು, ಕೌರವರ ಪಕ್ಷವನ್ನೇ ವಹಿಸ್ಲಿಕ್ಕೆ ಬಂದ್ರು. ಕಾರಣ ಒಂದು, ಮಗನಿಂದ, ಎರಡನೇದ್ದು ಕೌರವರ ಅನ್ನವನ್ನ ತಿಂದಿದ್ರಿಂದ. ಅವರನ್ನ ತಿಂದಿದ್ದಕ್ಕೋಸ್ಕರವಾಗಿ ಭೀಷ್ಮಾಚಾರು, ದ್ರೋಣಾಚಾರು, ಕೃಪಾಚಾರ ಎಲ್ಲ ಅವ್ರ ಪಕ್ಷವನ್ನು ಹಿಡಿದ್ಬಿಟ್ರು. ಇದೆಲ್ಲ ಕಡೆಗೆ ಭೀಷ್ಮ ಪರ್ವದಲ್ಲಿ ಪೂರ್ತಿಯಾಗಿ ನಾವು ನೆನೆಸಬೇಕು. ಭೀಮಸೇನ ದೇವರಂತ ಇದೆಲ್ಲ ನೀವು ಮಾಡಿದ್ರಲ್ಲ, ಈ ಪರಾಕ್ರಮವನ್ನ, ಇಷ್ಟೆಲ್ಲ ನೀವು ಬ್ರಾಹ್ಮಣ್ಯವನ್ನ ಬಿಟ್ಟು ಕ್ಷತ್ರಿಯ ಧರ್ಮವನ್ನ ಅವಲಂಬಿಸಿಕೊಂಡು ನೀವು ಯುದ್ಧ ಮಾಡ್ತಾ ಇದ್ದೀರಲ್ಲ, ಸಂಧ್ಯಾವನ್ನ ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ. ತ್ರಿಕಾಲ ಸಂಧ್ಯಾವನ್ನೇ ಮಾಡಬೇಕು ಬ್ರಾಹ್ಮಣ್ಯ ಉಳಿಬೇಕು ಅಂದ್ರೆ. ಎಲ್ಲಿ ಹಗಲೂ ರಾತ್ರಿ ಯುದ್ಧ ಮಾಡ್ತಾ ಇದ್ದೀರಿ ನೀವು. ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಹಗಲೂ ರಾತ್ರಿ ಎಡಬಿಡದೇ ಯುದ್ಧ ಮಾಡ್ತಾ ಇದ್ದಾರೆ ದ್ರೋಣಾಚಾರ್ಯ. ತಮ್ಮ ಪರಾಕ್ರಮವನ್ನು ತೋರಿಸ್ತಾ, ಸಂಧ್ಯಾವನ್ನ ಯಾವಾಗ ಮಾಡಿದ್ರಿ, ನೀರಲ್ಲಿ ಸಿಕ್ತು ಸಂಧ್ಯಾವನೆ ಮಾಡ್ಲಿಕ್ಕೆ, ಏನ್ ರಕ್ತದಿಂದಲೇ ಅರ್ಘ್ಯ ಕೊಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಿ? ಭೀಮಸೇನ ದೇವರು ಇವರು ದೇವತೆಗಳಿಗೆ ಗುರುಗಳು ಬೃಹಸ್ಪತ್ಯಾಚಾರ್ಯ, ಜಗದ್ಗುರುಗಳು ನಮ್ಮ ಭೀಮಸೇನ ದೇವರು. ಆ ಗುರುಗಳಾದ ಬೃಹಸ್ಪತ್ಯಾಚಾರ್ಯಗೆ ಗುರುಗಳು ಯಾರು? ಭೀಮಸೇನ ದೇವರು. ತಕ್ಷಣ ಹೇಳ್ತಾರೆ, ನಿಮ್ಮ ಈ ಒಂದು ಯುದ್ಧ ಎಂಬತಕ್ಕಂಥ ಕರ್ಮ ಅದು ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ, ಇದರಿಂದ ನಿಮಗೇನಾಗ್ತದೆ, ಅನರ್ಥ ಆಗತ್ತೆ ಅಂತ ಉಪದೇಶ ಮಾಡಿದ್ದಕ್ಕೆ ತಕ್ಷಣ ದ್ರೋಣಾಚಾರ್ಯಗೆ ತಲೆಗೆ ಹೊಡಿತು. ಓ ಹೌದಲ್ವಾ, ನಾನು ಬ್ರಾಹ್ಮಣನಾಗಿದ್ದೀನಿ, ಬ್ರಾಹ್ಮಣ್ಯವನ್ನ ಬಿಟ್ಟು ಇತರ ಧರ್ಮವನ್ನ, ಕ್ಷತ್ರಿಯ ಧರ್ಮವನ್ನು ಅವಲಂಬನೆ ಮಾಡಿಕೊಂಡು ಬೇಕಾದಷ್ಟು ಸಾಧನೆ ಮಾಡಿದ್ರು ಕೂಡ ಇದಕ್ಕೆ ಬೆಲೆ ಇಲ್ಲ. ದ್ರೋಣಾಚಾರ್ಯ ಸಾಕ್ಷಿ. ನಾವು ಬೇಕಾದಷ್ಟು ಲೌಕಿಕದಲ್ಲಿ ಸಾವಿರಾರು 10 PhD ಮಾಡಿದ್ರು ಕೂಡ ಕಡೆಗೆ ನಮ್ಮ ಧರ್ಮದಲ್ಲಿ ನಮ್ಮ ಶಾಸ್ತ್ರ ವೇದಗಳನ್ನ ಅಧ್ಯಯನ ಮಾಡದೇನೆ, ಅಥವಾ ಕಡೆ ಪಕ್ಷ ಸಂಧ್ಯಾವಂದನೆಯೂ ಕೂಡ ಮಾಡದೇನೆ ಲೌಕಿಕದಲ್ಲಿ ಓಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ದ್ರೋಣಾಚಾರ್ಯ ದೃಷ್ಟಾಂತ ದೊಡ್ಡ. ಆ ದೃಷ್ಟಾಂತ ಏನು ಅಂತಂದ್ರೆ, ನಾವು ಬೇರೆ ಧರ್ಮವನ್ನು ಎಷ್ಟು ಮಾಡಿದ್ರು ಕೂಡ ಅದಕ್ಕೆ ಏನೂ ಬೆಲೆ ಇಲ್ಲ, ಏನೂ ಬೆಲೆ ಇಲ್ಲ. ಅಷ್ಟೇ ಅಲ್ಲ, ಅದನ್ನ ನರಕ ಆಗತ್ ನಮಗೆ. ಪರಧರ್ಮೋ ಭಯಾವಹ. ಬೇರೆ ಧರ್ಮವನ್ನು ಅನುಷ್ಠಾನ ಮಾಡೋದ್ರಿಂದ ನಮಗೆ ಸಂಸಾರದಲ್ಲೂ ಭಯ ಇದೆ, ಆಮೇಲೆ ಹೋದ್ಮೇಲೂ ಕೂಡ ನರಕಾದ ಅರ್ಥದಲ್ಲಿ ಬೀಳ್ಬೇಕಾಗ್ತದೆ. ಈ ಉಪದೇಶವನ್ನ ಭೀಮಸೇನ ದೇವರು ಮಾಡ್ತಾರೆ. ಆಗ ದ್ರೋಣಾಚಾರ್ಯಗೆ ತಲೆಗೆ ಹೊಡೆಯತ್ತ ಉಪದೇಶ. ಓಹೋ, ಇಷ್ಟು ದಿವಸ ಮಾಡಿದ್ ನಾನು ಎಲ್ಲ ವ್ಯರ್ಥ ಮಾಡಿಬಿಟ್ಟೆ, ಬಹಳ ಕಾಲ ಕಳೆದುಬಿಟ್ಟೆ ನಾನು. ಆ ಪರಮಾತ್ಮನನ್ನ ಧ್ಯಾನ ಮಾಡ್ಲಿಕ್ಕೆ ಅಂತ ಏಕಾಂತದಲ್ಲಿ ಕೂತಿದ್ದೆ, ವಾನಪ್ರಸ್ಥನಾಗಿ ವನಕ್ಕೆ ಹೋಗಿದ್ದೆ, ಅದೆಲ್ಲ ಬಿಟ್ಟು ಈ ಕೌರವರ ಸಹವಾಸವನ್ನು ಮಾಡಿಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಆಯ್ತವ್ರು. ತಕ್ಷಣ ಶಸ್ತ್ರತ್ಯಾಗ ಮಾಡಿಬಿಟ್ರು. ರಥದಿಂದ ಇಳಿದು ಕೆಳಗೆ ಬಿಲ್ಲು ಬಾಣವನ್ನ ಕೆಳಗಿಟ್ಟು, ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ಧರ್ಮರಾಜನ ಕಣ್ಣಿಂದ ಕೃಷ್ಣ ಪರಮಾತ್ಮ ಏನ್ ಹೇಳಿಸಿದ್ದಾನೆ, ಅಶ್ವತ್ಥಾಮೋ ಹತಃ ಕುಂಜರಹ. ಹಾಗೆ ಹೇಳಿಸ್ಬಿಟ್ಟ ಪರಮಾತ್ಮ. ಆದ್ರೆ ಅದು ಮುಖ್ಯ ಕಾರಣ ಅಲ್ಲ ದ್ರೋಣಾಚಾರ್ಯ ಸಂಹಾರ ಆಗ್ಲಿಕ್ಕೆ ಅಂತ. ಕೇವಲ ಭೀಮಸೇನ ದೇವರ ಉಪದೇಶವೇ ಕಾರಣ. ಶಸ್ತ್ರತ್ಯಾಗ ಮಾಡಿದ್ರು ಇನ್ನು ಯುದ್ಧ ಮಾಡೋದಿಲ್ಲ ನಾನು, ಇನ್ನೊಮ್ಮೆ ನಾನು ಬಿಲ್ಲು ಬಾಣ ಕೈಲಿ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞಾ ಪುರಸ್ಸರವಾಗಿ ಕೂತು ಅವರು ಉತ್ಕ್ರಾಂತಿ ಮಾರ್ಗದಿಂದ ದೇಹವನ್ನು ತ್ಯಾಗ ಮಾಡ್ತಾರೆ. ಇದು ಬಾಣ ಹೊಡೆದಿದ್ದ ನಿಮಿತ್ತ ಅಷ್ಟೆ. ಅದ್ರ ನಿಜವಾಗ್ಲೂ ಕೂಡ
ಅರ್ಜುನ ಹೊಡೆದಿರ್ತಕ್ಕಂಥ ಬಾಣ ನಿಮಿತ್ತ ಅದು. ಒಳಗೆ ತಾವೇ ಕೂಡ ಪರಮಾತ್ಮನನ್ನ ನೆನೆಸ್ತಾ ಧ್ಯಾನಪರರಾಗಿ ಆ ದೇಹವನ್ನು ತ್ಯಾಗ ಮಾಡಿರ್ತಕ್ಕಂಥವರಾದ್ರು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ತ್ಯಾಗ ಮಾಡಿದ್ರಲ್ಲ ದೇಹ, ಆಗ ಅಲ್ಲಿ ದ್ರೋಣಪರು ಮುಕ್ತಾಯ. ಭೀಷ್ಮಾಚಾರ್ಯ ಹೋದ್ರು, ದ್ರೋಣಾಚಾರ್ಯ ಹೋದ್ರು. ಆ ದ್ರೋಣಾಚಾರ್ಯ ಹತರಾಗಿರ್ತಕ್ಕಂಥದ್ದು ಯಾವಾಗ ಮತ್ತೆ ದ್ವಾದಶಿ ದಿವಸ ಮಧ್ಯಾಹ್ನ ಸಮಯದಲ್ಲಿ ತಾವು ಕೂಡ ದ್ರೋಣಾಚಾರ್ಯರು ತಮ್ಮ ದೇಹವನ್ನು ತ್ಯಾಗ ಮಾಡತಕ್ಕಂಥವರಾಗಿದ್ದಾರೆ. ಇನ್ನ ಅವರಾದ ಮೇಲೆ ಚತುರ್ದಶಿ ದಿವಸ ಘೋರವಾಗಿರತಕ್ಕಂಥ ಒಂದು ದೊಡ್ಡ ಪ್ರಸಂಗ. ಯಾವುದದು? ಚತುರ್ದಶ್ಯಾಂ ಪೂರ್ವಾಹ್ನೆ ರಣೇ ದುಶ್ಯಾಸನೋ ಹತಃ. ಚತುರ್ದಶಿ ಬೆಳಗ್ಗೆ ಪೂರ್ವಾಹ್ನ ದುಶ್ಯಾಸನ ಚಂಡಾಡಿ ಬಿಟ್ಟಿದ್ದಾರೆ ಭೀಮಸೇನ್ ದೇವರು. ಆ ಭೀಮಸೇನ್ ದೇವರು ಆ ಕಾಲಕ್ಕೆ ದುಶ್ಯಾಸನ ಜೊತೆಗೆ ಯುದ್ಧ ಮಾಡೋ ಕಾಲಕ್ಕೆ ಸುಮ್ಮನೆ ಯುದ್ಧ ಮಾಡಿಲ್ಲ, ದೊಡ್ಡ ಯಜ್ಞ. ಈ ಯಜ್ಞವೇ ಕೂಡ ಪರಮಾತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಜ್ಞ ಇದು. ಆ ದುಶ್ಯಾಸನ ಸಂಹಾರ ಮಾಡೋದು, ಅವನೇ ಪಶು. ಆ ಪಶುವನ್ನ ಹತ್ಯೆ ಮಾಡಿ ಪರಮಾತ್ಮ, ಎಂಥ ಪರಮಾತ್ಮ, ಯಾವ ರೂಪ? ನರಸಿಂಹದೇವರೆಂಬತಕ್ಕಂತಹ ಆ ನರಸಿಂಹ ರೂಪಿಯಾದ ಪರಮಾತ್ಮನಿಗೆ ಆಹುತಿಯನ್ನ ಕೊಡೋದೇ ದೇವರಿಗೆ ಬಹಳ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥ ಯಜ್ಞ ಅಂತ ಭಾವಿಸಿಕೊಂಡು ಇಲ್ಲಿ ತನಕ ದೇವಲೋಕಲ್ಲಿ ಗೀಯಮಾನವಾಗಿರ್ತಕ್ಕಂಥ ಮನ್ಯು ಸೂಕ್ತವನ್ನ ಭೂಲೋಕಕ್ಕೆ ತರಿಸಿದ್ರು ಭೀಮಸೇನ್ ದೇವರು. ಅವಾಗಲೇ ಅದೇ ಪ್ರಸಂಗದಲ್ಲಿ ದುಶ್ಯಾಸನ ಜೊತೆ ಯುದ್ಧ ಮಾಡತಕ್ಕಂಥ ಪ್ರಸಂಗದಲ್ಲೇ ಕೂಡ ಯಸ್ತೇ ಮನ್ಯೋ ವಿದದ್ವಜ್ರಸಾಯಕ ಸಹಭೋಜ ಪುಷ್ಯತಿ ವಿಶ್ವಮಾನುಷಕ್ ಅಂತ ಬಾಯಿನಲ್ಲಿ ಹೇಳ್ತಾ ಒಂದೊಂದು ಗದಾ ಪ್ರಹಾರ ಮಾಡ್ತಾ ಇದ್ರೆ ರಕ್ತ ಕಾರ್ತಾ ಇದ್ದಾನೆ ದುಶ್ಯಾಸನ. ಬಿಡು ಬಿಡು ಅಂತ ಎಲ್ಲ ಭಯಂಕರ ದೃಶ್ಯ. ಎಂಥ ದೃಶ್ಯ ಅಂತಂದ್ರೆ ಅವನು ಕೆಳಗ್ ಬಿದ್ರು ಬಿಡ್ತಾ ಇಲ್ಲ, ಓಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿಗೆ ರಕ್ತ ಕಾರ್ತಾ ಇದ್ದಾನೆ. ಭೀಮಸೇನರು ಹೊಡಿತಾ ಇದ್ದಾರೆ ಸರಿಯಾಗಿ. ಆ ಪ್ರಸಂಗ ಭಯಂಕರವಾದ ಪ್ರಸಂಗ ಹೇಗಿದೆ ಅಂದ್ರೆ, ಭೀಮಸೇನ್ ದೇವರು ಆಗಿರಲ್ಲ, ಸಾಕ್ಷಾತ್ ನರಸಿಂಹದೇವರೇ ಬಂದಿದ್ರು ಭೀಮಸೇನ್ ದೇವರು. ಹೇಗೆ ಹಿರಣ್ಯಕಶಿಪುನ್ ಚಂಡಾಡಿ ಸಂಹಾರ ಮಾಡಿದ್ನೋ ಪರಮಾತ್ಮ, ನಮ್ಮ ವಾಯುದೇವರಾಗಿರ್ತಕ್ಕಂಥ ಭೀಮಸೇನೆಂಬತಕ್ಕಂಥ ನರಸಿಂಹದೇವರು ದುಷ್ಟನಾದ ದುಶ್ಯಾಸನ ಅವನನ್ನ ಚಂಡಾಡ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ಎಷ್ಟೋ ಕೌರವ ಸೈನ್ಯ ಪೂರ್ತಿ ಪಲಾಯನ ಮಾಡ್ಬಿಡುತ್ತೆ. ನಮ್ಮನ್ನ ನಾವು ಸಿಕ್ಕರೆ ಏನಾಗತ್ತೋ ನಮಗೆ ಅಂತ ಹೇಳಿ ಇಡೀ ಕೌರವ ಸೈನ್ಯ ಕೂಡ ಪಲಾಯನ ಮಾಡ್ಬಿಟ್ಟು ಆ ಕಡೆಗೆ ದುರ್ಯೋಧನ ನೋಡ್ತಾ ಇದ್ದಂಗೆ ಅವನು ಸ್ವಲ್ಪ ರಕ್ಷಣೆ ಮಾಡೋಣ ಅಂತ ಬಂದ, ತಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಬಂದ. ಇನ್ನ ಹತ್ರ ಹೋದ್ರೆ ಅಷ್ಟೇ ಮುಗೀತು ನಮ್ಮ ಕತೆ, ಇವತ್ತೇ ಮಹಾಭಾರತ ಯುದ್ಧ ಅಂತ್ಯ ಆಗ್ಬಿಡ್ತದೆ ಅಂಥೇಳಿ ಅಲ್ಲಿಂದ ಓಡ್ಬಿಟ್ಟ. ಇಡೀ ಇನ್ನೆಲ್ಲ ತಮ್ಮಂದ್ರು 98 ಜನ ಪೂರ್ತಿ ಪಲಾಯನ ಮಾಡ್ಬಿಟ್ಟು ಕೌರವ ಸೈನ್ಯ ಎಲ್ಲ ಖಾಲಿ ಆಗ್ಬಿಡ್ತು. ಈ ಕಡೆ ಕೃಷ್ಣ, ಅರ್ಜುನ ಮತ್ತೆ ಧರ್ಮರಾಜ ಶಿಬಿರದಲ್ಲಿದ್ದಾನೆ. ಅರ್ಜುನ ಕೂಡ ತಾನು ರಥವನ್ನು ತಿರುಗಿಸ್ಕೊಂಡು ಹಿಂದೆ ಹೋಗ್ಬಿಟ್ಟ. ಮತ್ತೆ ಪರಮಾತ್ಮ ಕರೆದುಕೊಂಡು ಹೋದ, ನೋಡ್ಬೇಡ ಈ ಘೋರವಾದ ಪ್ರಸಂಗ ಇದು ಅಂತ. ಹಾಗೆ ಕೆಲವರಂತೂ ಕಣ್ಣೇ ಮುಚ್ಕೊಂಡ್ಬಿಟ್ರು, ಕಣ್ಣು ತೆರೆದ್ರೆ ನಮಗೆ ಭಯ ಆಗ್ತದೆ ಅಂಥೇಳಿ ಅಂಥ ಇಡೀ ಮಹಾಭಾರತ ಯುದ್ಧದಲ್ಲೇ ಅತೀ ಘೋರವಾದ ಪ್ರಸಂಗ ಅಂದ್ರೆ ದುಶ್ಯಾಸನನ ಸಂಹಾರ. ಭೀಮಸೇನ್ ದೇವರು ಹಾಗೆ ಮಾಡಿದ್ದಾರೆ. ಪ್ರಾಣ ಹೋಗಿದೆ, ಪ್ರಾಣ ಹೋದ್ರೂ ಕೂಡ ಬಿಡ್ತಾ ಇಲ್ಲ, ಗುದ್ದುತ್ತಾ ಇದ್ದಾರೆ, ರಕ್ತ ಚಿಮ್ತಾ ಇದೆ ಹಾಗೆ. ಆಗ ಅವನ್ನ ಕರಳನ್ನ ಬಗೆದಿದ್ದಾರೆ. ಮತ್ತೆ ವಿಶೇಷವಾಗಿ ದ್ರೌಪದಿಯನ್ನ ಕರೆಸಿದ್ದಾರೆ. ಏನ್ ಪ್ರತಿಜ್ಞೆ ಆಗಿತ್ತಲ್ಲಿ? ನಿನ್ನನ್ನ ನನ್ನ ಗಂಡನಾದ ಭೀಮಸೇನ್ ದೇವರ ಗದೆಯಿಂದ ಹೊಡೆದು ರಕ್ತಕಾರಿ ಬೀಳಬೇಕು, ನೀನು ಹಾಗೆ ಮಾಡ್ತೀನಿ ಅಂತ ದ್ರೌಪದಿಯನ್ನು ಕೂಡ ಪ್ರತಿಜ್ಞೆಯನ್ನ ಮಾಡಿದ್ಲು. ಆ ಗಂಡನಾದ ನಿಜವಾದ ಗಂಡ ಯಾರು? ಭೀಮಸೇನ್ ದೇವರು, ಭಾರತೀ ಪತಿ, ಅದನ್ನ ಪೂರ್ಣ ಮಾಡಿದ್ದಾರೆ. ದ್ರೌಪದಿಯನ್ನು ಕರೆಸಿ ನೋಡು, ಕುಣಿದಾಡ್ತಾ ಇದ್ದಾರೆ ಅವನ ಶವ ಸುತ್ತಲೂ ಕೂಡ ಅಂತ ಹೇಳಿ ಈ ರೀತಿಯಾಗಿ ನೋಡ್ತಾ ಇದ್ರೆ ಆ ಪ್ರಸಂಗವನ್ನ ಏನು ಹುಚ್ಚರಂತೆ ಆಡ್ತಾ ಇದ್ದಾರೆ. ಹುಚ್ಚರಲ್ಲ, ಯಾರು ಇಷ್ಟು ಸಜ್ಜನರಾಗಿರ್ತಕ್ಕಂಥ ಪಾಂಡವರಿಗೆ, ಅದರಲ್ಲೂ ದ್ರೌಪದಿಗೆ ವಸ್ತ್ರಾಪರಣ ಮಾಡತಕ್ಕಂಥ ಪ್ರಸಂಗದಲ್ಲಿ ತಾನು ಕೂಡ ನಾ ಬರೋದಿಲ್ಲ ಅಂತಂದ್ರೂ ಕೂಡ ಕೆರಳನ್ನ ಎಳೆದು ತುಂಬಿರ್ತಕ್ಕಂಥ ಸಭೆಯಲ್ಲಿ ರಜಸ್ವಲಿ ಆಗಿರ್ತಕ್ಕಂಥ ದ್ರೌಪದಿನ ಕರೆದುಕೊಂಡು ಬಂದಿದ್ದಾನಲ್ಲ, ಆ ಹೆರಳಿಗೆ ಕೈಯನ್ನು ಹಚ್ಚಿದ್ಯಲ್ಲ,
ನಿನ್ನ ಕೈಯನ್ನ ಮುರಿದಾಕ್ತೀನಿ ಅಂತ ಹೇಳಿದ್ರು, ಮುರಿದೇ ಬಿಟ್ರಲ್ಲಿ. ಆ ಶವದಲ್ಲಿ ಇರ್ತಕ್ಕಂಥ ರಕ್ತವನ್ನೇ ದ್ರೌಪದಿ ಕೂಡಿಸಿ ಅಲ್ಲಿ ತನಕ ನಾನು ಹೆರಳು ಹಾಕೊಳ್ಳಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ಲು. ಎಣ್ಣೆಯಂತೆ ಹಚ್ಚಿ ಹೆರಳಾಕಿ ಅದಕ್ಕೆ ಹೂ ಯಾವ್ದು ಮತ್ತೆ ಅವನ ಕರಳನ್ನೇ ಅಲ್ಲಿ ಹೂ ಆಗಿ ಮುಡಿಸಿದ್ದಾನಂತೆ. ಇಂಥ ಘೋರವಾದ ಪ್ರಸಂಗ. ಹೀಗೆ ದುಶ್ಯಾಸನ ಸಂಹಾರ ಮಾಡಿರ್ತಕ್ಕಂಥ ಪ್ರಸಂಗ. ಆ ದುಶ್ಯಾಸನ ಯಾವತ್ತು ಹತನಾಗಿದ್ದಾನೆ? ಚತುರ್ದಶಿ ದಿವಸ ಪೂರ್ವಾಹ್ನ ಬೆಳಗ್ಗೆ ಹೀಗೆ ಚಂಡಾಡಿಬಿಟ್ಟಿದ್ದಾರೆ ಭೀಮಸೇನ. ತಸ್ಮಿನ್ನೇವ ಮಹಾಯುದ್ಧೇ ವರ್ತಮಾನೆ ಚತುರ್ದಶಿ ಧನಂಜಯನ ಅಪಾರಾಣ್ಯೇತು ಕರ್ಣೋ ವೈಕರ್ತನೋ ಅತಃ. ಅದೇ ಚತುರ್ದಶಿ ದಿವಸ ಮಧ್ಯಾಹ್ನ, ಬೆಳಗ್ಗೆ ದುಶ್ಯಾಸನ ಸಂಹಾರ, ಮಧ್ಯಾಹ್ನ ಕರ್ಣನ ಸಂಹಾರ ನಡೀತಕ್ಕಂಥದ್ದು ಯಾವ ಪರ್ವ? ಅದು ಕರ್ಣನ ಪರ್ವ. ಕರ್ಣನಿಗೆ ಅಪ್ಪ ನೀನೇ ಗತಿ ಅಂತ ದುರ್ಯೋಧನ, ನೀನೇ ಸೇನಾಧಿಪತಿ ಆಗ್ಬೇಕು, ಮತ್ತೆ ಇನ್ನ ಎಲ್ಲ ಹೋದ್ರು, ದ್ರೋಣಾಚಾರ ಹೋದ್ರು, ಭೀಷ್ಮಾಚಾರ ಆಯ್ತು, ಇನ್ ನೀನೇ ಇರೋದು ಬಲಿಷ್ಠ ನಮ್ಮಲ್ಲಿ ಅಂತ ಬೇಡಿ ತರ್ತಾನೆ. ಒಂದ್ಸರ್ತಿ ಯುದ್ಧ ಮಾಡ್ತಾನೆ. ಎಷ್ಟೋ ಅರ್ಜುನ ಮೇಲೆ ತನ್ನ ಬಾಣದ ಮಳೆಯನ್ನ ಗೆರಿತಾ ಇದ್ರು ಕೂಡ ಏನು ಅವನು ತಾಗ್ತಾನೆ ಇಲ್ಲ. ಕೃಷ್ಣ ಪರಮಾತ್ಮ ಎಲ್ಲ ತಪ್ಪಿಸಿಬಿಟ್ಟ. ಅವನು ಅನ್ಕೊಂಡ, ಒಂದು ನಾ ಓದಿದ ವಿದ್ಯಾ ಅದ್ಯಾಕೋ ಪರಶುರಾಮ ದೇವರೇ ಸರಿಯಾಗಿ ಹೇಳ್ಕೊಟ್ಟಿಲ್ವೋ ಇಲ್ಲಿ ಏನು, ಅಥವಾ ನನ್ನ ಅಸ್ತ್ರಶಸ್ತ್ರಗಳು ಕೆಲಸ ಮಾಡ್ತಾ ಇಲ್ಲ ಏನೋ, ಇದು ಮೋಸ, ಇದು ಮೋಸದ ಯುದ್ಧ ಅಂತ ಅಂದ್ಬಿಟ್ಟ ಅವನು ಕರ್ಣ. ಪಾಪಿಷ್ಟ, ಮೋಸ ಮಾಡ್ತಾ ಇದ್ದಾರೆ ಪಾಂಡವರು. ಯಾಕಂದ್ರೆ ನನ್ನ ಯಾವುದು ಅಸ್ತ್ರಶಸ್ತ್ರ ಯಾವುದೂ ಫಲಕಾರಿ ಆಗ್ತಾ ಇಲ್ಲ, ನನ್ ಯಾವುದು ಕೂಡ ಬಾಣಗಳು ಸರಿಯಾಗಿ ಗುರಿಯನ್ನು ಮುಟ್ತಾ ಇಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೋಗ್ಬಿಟ್ಟ ಮನೆಗೊಂದು. ಮತ್ತೆ ಕಾಲು ಹಿಡ್ಕೊಂಡು ಕರ್ಕೊಂಬಂದ, ಅಪ್ಪ ನೀನೇ ಗತಿ ನನಗೆ ಅಂತ ದುರ್ಯೋಧನ. ಹಾಗೆ ಕರ್ಕೊಂಬಂದ್ರೆ ಮತ್ತೆ ಕರ್ಣ ತನ್ನ ಪರಾಕ್ರಮವನ್ನು ತೋರಿಸ್ತಾ ಆ ಅರ್ಜುನ ಮೇಲೆ ಅನೇಕ ಅನೇಕ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇರೋದು. ಆ ಪ್ರಸಂಗದಲ್ಲೇ ಕೂಡ ಮತ್ತೆ ಏನಾಯ್ತು? ಪರಶುರಾಮ ದೇವರ ಶಾಪ. ಅವನು ಬ್ರಾಹ್ಮಣ ಅಂತ ಹೇಳಿಕೊಂಡು ಬಂದು ವಿದ್ಯೆಯನ್ನು ಕಲ್ತವನು ಯಾರು? ಕರ್ಣ. ಆಮೇಲೆ ಸ್ವಲ್ಪ ತೊಡೆ ಮೇಲೆ ಮುಂದೆ ಹಿಂಗೆ ಕೂಡಿಸ್ಕೊಂಡಿದ್ರು, ಮತ್ತೆ ತೊಡೆಯಿಂದ ಮತ್ತೆ ರಕ್ತ ಸೋರ್ತಾ ಇತ್ತು. ಬೇಕಂತ ಪರಮಾತ್ಮ ಪರೀಕ್ಷೆ ಮಾಡ್ದ. ತಾನೇನ್ ಮಾಡ್ದ? ಮತ್ತೆ ರಕ್ತ ಸೋರ್ತಾ ಇದ್ದು ನೋಡಿಲ್ಲ, ಮತ್ತೆ ಸುಮ್ನೆ ಆ ಕಡೆಗೆ ಸರಿಬಿಟ್ಟ. ಆಗ ಪರಶುರಾಮ ದೇವರು ಕೇಳ್ತಾರೆ, ಏನೋ ನೀನ್ ನಿಜವಾಗ್ಲೂ ಬ್ರಾಹ್ಮಣನ ಅಂತ ಕೇಳುದು. ನಿಜವಾಗ್ಲೂ ಬ್ರಾಹ್ಮಣನ ನೀನು ಅಂತ ಕೇಳುದು. ಸ್ವಾಮಿ ಇವತ್ತು ಹೇಳ್ತೀನಿ, ನಾನ್ ಬ್ರಾಹ್ಮಣ ಅಲ್ಲ, ನಾ ಸೂತಪುತ್ರ ಅಂತ ಹೀಗೆ ಹೇಳ್ಕೊಂಡ. ಪಾಪಿಷ್ಟ, ನನ್ನ ಹತ್ರ ಸುಳ್ಳು ಹೇಳಿ ವಿದ್ಯೆಯನ್ನು ಪಡೆದುಕೊಂಡಿದ್ದೆ ತಾನೆ, ನಿಂಗೆ ಯಾವಾಗ ವಿದ್ಯೆ ಅದು ಫಲ ಕೊಡಬೇಕೋ ಆ ಪ್ರಸಂಗಲ್ಲೇ ಕೈ ಕೊಟ್ಬಿಡ್ತೀನಿ ಅಂತ, ನನ್ನ ವಿದ್ಯೆ ನಿಷ್ಫಲವಾಗಲಿ ಅಂತ ಶಾಪ ಕೊಟ್ಟಿದ್ದ. ಅದಕ್ಕೆ ಸರಿಯಾಗಿ ಇದೇ ರಥ ಗಾಲಿ, ಅರ್ಜುನ ಯುದ್ಧ ಮಾಡ್ತಾ ಇದ್ದಾನೆ, ಬಾಣ ಹೊಡಿತಾ ಇದ್ದಾನೆ. ಅಷ್ಟೊತ್ತಿಗೆ ರಥದ ಗಾಲಿ ಭೂಮಿಯಲ್ಲಿ ಕುಸಿದು ಬಿತ್ತು. ಆ ಗಾಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಒಂದ್ ನಿಮಿಷ ತಡಿ, ಆಯುಧಗಳಿಲ್ಲ, ಎಲ್ಲ ಆಯುಧವನ್ನಿಟ್ಟು ಆ ರಥದ ಗಾಲಿಯನ್ನು ತೆಗಿತೀನಿ. ಯಾಕಂದ್ರೆ ಸಾರಥಿಯನ್ನು ಹೊಡೆದು ಬೀಳಿಸ್ಬಿಟ್ಟಿದ್ದ ಯಾರು? ಅರ್ಜುನ. ಸಾರಥಿ ಇಲ್ಲ ಅಲ್ಲಿ, ತಾನೇ ಒಬ್ಬನೇ ರಥವನ್ನು ನಡೆಸಿಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಗಾಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆಗ ಮತ್ತೆ ಒಂದ್ ನಿಮಿಷ ತಡಿ, ಅದನ್ನ ಒಂದ್ ನಿಮಿಷ ನನಗೆ ಅವಕಾಶ ಕೊಡು ಅಂತ ಕೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ನಮ್ಮ ಕೃಷ್ಣ ಪರಮಾತ್ಮ, ಅವನಿಗೆ ಅವಕಾಶ ಕೊಡಬೇಡ, ಪಾಪಿಷ್ಟ ಅವನು ಕರ್ಣ. ಏನಂದಿದ್ದ ಅವನು? ದ್ರೌಪದಿ ವಸ್ತ್ರಾಪರಣ ಆಗೋ ಪ್ರಸಂಗದಲ್ಲಿ, ನಿನ್ನ ಗಂಡಂದ್ರೆಲ್ಲ ನಿನ್ನ ಸೋತ್ ಬಿಟ್ಟಿದ್ದಾರೆ, ಇನ್ನು ಮೇಲೆ ನೀನು ದುರ್ಯೋಧನ ಹೆಂಡತಿ ಆಗು ಅಂತಂದ ಪಾಪಿಷ್ಟ. ದುರ್ಯೋಧನ ಮನೆಗೆ ಹೋಗಿ ನಡಿ ನೀನು ಅಂತಂದಿದ್ದ. ಏನೋ ಕರ್ಣ, ಎಂದು ನೀನು ಮತ್ತೆ ಆ ದ್ರೌಪದಿಗೆ ಈ ರೀತಿಯಾಗಿ ಅಂತ ಕೆಟ್ಟು ಮಾತುಗಳಿಂದ ಬೈದಿದ್ಯಾ, ಆಡಿದ್ಯಾ? ನಿನ್ನ ಬಿಡ್ಬೇಕಾ? ನಿನ್ನ ದುಷ್ಟರನ್ನ ದುರ್ಮಾರ್ಗದಲ್ಲೇ ಕೊಲ್ಬೇಕು, ಹೊಡಿಬೇಡ ಅಂತ ಬೇಡ್ತಾ ಇದ್ದಾನೆ ಕರ್ಣ. ಆಗ ಪರಮಾತ್ಮ ಹೊಡಿ ಅಂತಂದ. ಪರಮಾತ್ಮ ನಿರಾಯುಧರಿಗೆ ಜೊತೆಗೆ ಯುದ್ಧ ಮಾಡೋದು ಕ್ಷತ್ರಿಯ ಧರ್ಮ ಅಲ್ಲ, ಆಗ ಉಪದೇಶ ಮಾಡ್ತಾನೆ ಕರ್ಣ. ದೊಡ್ಡ ಉಪದೇಶ ಮಾಡ್ಲಿಕ್ಕೆ ನಿಂತುಬಿಟ್ಟ. ಕ್ಷತ್ರಿಯ ಧರ್ಮ ಏನು? ಆಯುಧಗಳೆಲ್ಲೂ ಕೈನಲ್ಲಿದ್ರೆ ಮಾತ್ರ ಯುದ್ಧ ಮಾಡ್ಬೇಕು, ನೀವು ಮಾತ್ರ ಆಯುಧ ಹಿಡ್ಕೊಂಡು ನನ್ನ ಕೈಲಿ ಆಯುಧ ಇಲ್ಲ ಅಂತಂದ್ರೆ ಯಾವತ್ತಿಗೂ ಬಾಣಗಳನ್ನ ಪ್ರಯೋಗ ಮಾಡತಕ್ಕಂಥದ್ದು ಕ್ಷತ್ರಿಯ ಧರ್ಮ ಅಲ್ಲ. ನೀ ಧರ್ಮ ಹೇಳ್ತೀವ ನೀಚ, ಬಿಡಬೇಡ, ಹೊಡಿ ಅಂತಂದ ಕೃಷ್ಣ. ತಕ್ಷಣ ಬಾಣವನ್ನು ಹೊಡೆದಿದ್ದು
ಆ ಬಾಣದಿಂದ ಕರ್ಣನ ಸಂಹಾರ ಆಯಿತು. ಆ ಕರ್ಣ ಸಮರ್ಥನಾಗಿದ್ದ ಯಾವತ್ತು ಚತುರ್ದಶಿ ದಿವಸ ಮಧ್ಯಾಹ್ನ ಆ ಕರ್ಣನನ್ನು ಕೂಡ ಸಂಹಾರ ಆಯಿತು. ಅಲ್ಲಿ ಕರ್ಣ ಪರ್ವ ಮುಕ್ತಾಯ ಆಯ್ತು. ಇನ್ನ ಉಳಿದಿದ್ಯಾರು ಮತ್ತೆ ಶಲ್ಯ. ಆ ಶಲ್ಯನ ಕರ್ಕೊಂಬಂದ ಮತ್ತೆ. ಶಲ್ಯ ಅಂದ, ನನಗೆ ನೋಡು ಕರ್ಣನಿಗೆ ಅವನ ಸಾರಥಿ ಸರಿ ಇಲ್ಲ, ಅದಕ್ಕೋಸ್ಕರ ಸರಿಯಾಗಿ ಯುದ್ಧ ಮಾಡ್ಲಿಕ್ಕಾಗಿಲ್ಲ, ನನಗೆ ಒಳ್ಳೆ ಸಾರಥಿಯನ್ನ ಕೊಡ್ತೀನಿ ಅಂತಂದ್ರೆ ಮಾತ್ರ ಅಂತ ಅರ್ಜುನ ಕೇಳಿದ್ದ. ಕರ್ಣ ಕೇಳಿದ್ದ. ಕರ್ಣನಿಗೆ ಶಲ್ಯನೇ ಸಾರಥ್ಯ ಆಗಿದ್ದ. ಆದ್ರೆ ತಾನು ಕೂಡ ಆ ಸಾರಥ್ಯನ್ನು ಕೈ ಬಿಟ್ಟು ಆ ಕರ್ಣ ಸಂಹಾರ ಆಗುವಂತೆ ಅವನೂ ಕೂಡ ಸಹಕಾರಿಯಾಗಿದ್ದ. ಅದೇ ಪ್ರಸಂಗ ಮತ್ತೆ ಇವನು ನೆಕ್ಸ್ಟ್ ಉಳಿದಿದ್ದೆ ಕರ್ಣ, ನಮ್ಮ ಶಲ್ಯ ಅಂತ ಹೇಳಿ, ನನಗೆ ಒಳ್ಳೆ ಸಾರಥಿಯನ್ನು ಕೊಡು, ನಾನು ಯುದ್ಧ ಮಾಡ್ತೀನಿ ಅಂತಂದ. ಆ ಶಲ್ಯನ ಆ ಆಧಿಪತ್ಯದಲ್ಲಿ ಕೂಡ ಯುದ್ಧ ನಡೀತಾ ಇದೆ. ಮುಂದೆ ನಿಶ್ಶಬ್ದತೂರ್ಯಂ, ಯಾವಾಗ ಕರ್ಣ ಹತನಾಗ್ಬಿಟ್ಟು ಇಡೀ ಕೌರವ ಸೈನ್ಯ ಸೈಲೆನ್ಸ್ ಆಗ್ಬಿಡ್ತಾನೆ, ಪಿನ್ ಡ್ರಾಪ್ ಸೈಲೆನ್ಸ್, ಯಾರೆಲ್ಲ ಗತಿ ಯುದ್ಧ ಮಾಡ್ಲಿಕ್ಕೆ ನಿಮ್ ಕಡೆಗೆ ಅಂತ ಎಲ್ಲರೂ ಕೂಡ ನಗತಾ ಇದ್ದಾರೆ. ನಿಶ್ಶಬ್ದತೂರ್ಣಂ ಹತ ವೀರ್ಯ ಶಬ್ದಂ ಪ್ರಶಾಂತ ದರ್ಪಂ ಧೃತ ರಾಷ್ಟ್ರ ಸೈನ್ಯಂ ನ ಶೋಭತೆ ಸೂರ್ಯ ಸುತೇನ ಹೀನಂ ಬೃಂದಂ ಗ್ರಹಾಣಾಮಿವ ಚಂದ್ರಹೀನಂ. ಇಡೀ ಕೌರವ ಸೈನ್ಯಕ್ಕೆ ಚಂದ್ರನಂತೆ ಇದ್ದ ಕರ್ಣ. ಅಂಥ ಮಹಾಪರಾಕ್ರಮಿ, ಪರಶುರಾಮ ದೇವ ವೃದ್ಧ ಅಂದ್ರೆ ಸಾಮಾನ್ಯ ಏನ್ ಮತ್ತೆ. ಅಂಥ ಪರಾಕ್ರಮಿ ಆಗಿರ್ತಕ್ಕಂಥ ಕರ್ಣ ಅವನು ಯಾವಾಗ ಹತನಾದ್ನೋ ಚಂದ್ರ ಇಲ್ಲದೆ ಇರತಕ್ಕಂಥ ಆ ಒಂದು ಆಕಾಶದ ಗಣ ಆಗ್ಬಿಡ್ತು, ಕತ್ತಲೆ ಮಾಯ ಆಗ್ಬಿಡ್ತು ಯಾವುದು ಇಡೀ ಕೌರವರ ಸೈನ್ಯ. ಇಂಥ ಪ್ರಸಂಗದಲ್ಲಿ ಮತ್ತೆ ಮುಖಂ ಕಮಲಪತ್ರಾಕ್ಷಂ, ಒಳ್ಳೆ ಸಂಜೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಮುಖ ಚಂದ ಕಾಣ್ತಾ ಇದೆ, ಆದ್ರೆ ಕಿವಿನೇ ಇಲ್ಲ ಅಂತ. ಕರ್ಣ, ಕಿವಿ ಅಂದ್ರೆ ಕರ್ಣ ಅಂತ ಅರ್ಥ. ಕಿವಿನೇ ಇಲ್ಲದೆ ಇರ್ತಕ್ಕಂಥ ಮುಖ ಎಷ್ಟು ಚೆನ್ನಾಗಿದ್ರು ಕೂಡ ಹೇಗೆ ಚಂದ ಕಾಣೋದಿಲ್ವೋ ಹಾಗೆ ಇಡೀ ಕೌರವ ಸೈನ್ಯವು ಕೂಡ ಕರ್ಣ ಇಲ್ಲದೇನೆ ಅದು ವಿಶೇಷವಾಗಿ ಅವಲಕ್ಷಣ ರೂಪದಲ್ಲಿ ಕಾಣುತ್ತಾ ಇದೆ. ಎಲ್ಲರೂ ದುಃಖಕ್ಕೆ ಈಡಾಗಿದ್ದ. ಇಂಥ ಪ್ರಸಂಗದಲ್ಲಿ ಹತೇ ಭೀಷ್ಮೆ ಹತೇ ದ್ರೋಣೆ ಕರ್ಣೇ ಚ ನಿರ್ನಂಗತೆ ಆಶಾಬಲವತಿ ರಾಜನ್ ಶಲ್ಲೋ ಜಶ್ಯತಿ ಪಾಂಡವ. ಇನ್ನು ನಿನ್ನ ಮಗ ಇದ್ದಾನ ದುರ್ಯೋಧನ, ಇನ್ನೂ ಕೂಡ ಆಶೆಯನ್ನು ಬಿಡ್ಲಿಲ್ಲ, ಇನ್ನಾದರೂ ಕೂಡ ಯುದ್ಧ ತ್ಯಾಗ ಮಾಡಿಬಿಟ್ಟು ಅವರಿಗೆ ರಾಜ್ಯವನ್ನು ಕೊಟ್ಟುಬಿಡೋಣ ಅಂತ ಬುದ್ಧಿ ಮಾಡ್ಲಿಲ್ಲ, ಅವನ ಮನಸ್ಸನ್ನು ಮಾಡ್ಲಿಲ್ಲ. ಇನ್ನೂ ನಾವು ಗೆಲ್ಲಬಹುದು ಅಂತ ಶಲ್ಯನ ಹಿಡ್ಕೊಂಡ ನಿನ್ನ ಮಗ. ಆ ಶಲ್ಯನ ಅಧಿಪತ್ಯದಲ್ಲಿ ಕೂಡ ಶಲ್ಯ ಪರ್ವಾದ ಅಲ್ಲಿ ಆರಂಭ ಆಯ್ತು ಯುದ್ಧ. ಅಮಾಯಾಂ ಧರ್ಮಪುತ್ರೇಣ ಶಲ್ಯೋ ಮಧ್ರಾದಿಪೋ ಹತಃ. ಅಮಾವಾಸ್ಯೆ ದಿವಸ ತಾನು ವಿಶೇಷವಾಗಿ ಆ ಶಲ್ಯನನ್ನ ನಮ್ಮ ಯುಧಿಷ್ಠಿರ ಧರ್ಮರಾಜ ಸಂಹಾರ ಮಾಡಿದ್ದು. ಅರ್ಧ ದಿವಸ ಅಷ್ಟೇ ಅವನು ಶಲ್ಯ ಪರ್ವ, ಅರ್ಧ ದಿವಸ ಅಷ್ಟೇ. ಅರ್ಧ ದಿವಸ ಅವನು ಸೇನಾಧಿಪತಿ ಆಗಿತ್ತು. ಆ ಅರ್ಧ ದಿವಸಕ್ಕೆ ಇಷ್ಟೆಲ್ಲ ಬೇಡ್ಕೊಂಡ್ಬಿಟ್ಟಪ್ಪ ಯಾರು? ದುರ್ಯೋಧನ. ಆ ಶಲ್ಯನನ್ನ ಅರ್ಧ ದಿವಸಲ್ಲೇ ಸಂಹಾರ ಮಾಡಿ ಆಯ್ತು. ಮತ್ತೆ ಉಲೋಕ ಶಕುನಿಶ್ಚೈವ ವಾಮಾಭ್ಯಾಂ ವಿನಿಪಾತಿತವು. ಅದೇ ಅಮಾವಾಸ್ಯೆ ದಿವಸ ಬೆಳಗ್ಗಿನ ದಿವಸ ಶಕುನಿ ತಾನು ಕೂಡ ಸಮೃತನಾಗಿದ್ದಾನೆ. ಜೊತೆಗೆ ಅಮಾಯಾಮ್ ಅರ್ಧರಾತ್ರಿ ಇನ್ನು ಉಳಿದಿದ್ಯಾರು ಮತ್ತೆ ದುರ್ಯೋಧನ. ಇನ್ನು ಪಲಾಯನ ಮಾಡಿಬಿಟ್ಟ ದುರ್ಯೋಧನ ರಣರಂಗದಿಂದ. ತಾನು ಹೋಗಿ ಆ ಮೃತ ಸಂಜೀವನಿ ವಿದ್ಯೆಯನ್ನು ಕೂಡ ಸಿದ್ಧಿಪಡಿಸ್ಕೋಬೇಕು ಅಂತ ಮಂತ್ರ ಜಪಿಸ್ಲಿಕ್ಕೆ ಅಂತ ಉಪ್ಪಿನ ನೀರಲ್ಲಿ ಅಂದ್ರೆ ನೀರಲ್ಲಿ ಹೋಗಿ ತಾನು ಕೂಡ ಕೂತ್ಬಿಟ್ಟ. ಆಗ ಅಮಾವಾಸ್ಯೆ ದಿವಸ ಅರ್ಧರಾತ್ರಿ ಅದು. ಭೀಮಸೇನ ದೇವರು ಹುಡುಕೊಂಡು ಬಂದ್ರೆ ಅಲ್ಲಿದ್ದಾನೆ ಅಂತ ಗೊತ್ತಾಯ್ತು, ನೀರಿನೊಳಗೆ ಕೂತಿದ್ದಾನೆ ಅಂತ. ಭೀಮಸೇನ ಬಂದ ಅಂತ ಗರ್ಜನೆ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ತಕ್ಷಣ ಅಂಥ ತಣ್ಣಗಿರ್ತಕ್ಕಂಥ ನೀರಲ್ಲಿ ಕೂಡ ಬೆವರ್ತಾ ಇದ್ದಾನೆ ದುರ್ಯೋಧನ. ಭೀಮಸೇನ ದೇವರು ಬಂದ್ರು ಅಂತ ಗೊತ್ತಾದ ಕೂಡಲೇ ಮೈ ತುಂಬ ಬೆವರು ಕಿತ್ಕೊಂಡ್ ಬರ್ತಾ ಇದ್ದವನು. ಆ ಅರ್ಧರಾತ್ರಿ ದಿವಸ ಹೇಳಿ ಎದ್ದು ಬಾ, ನಡಿ ಯುದ್ಧಕ್ಕೆ. ಹೇಡಿಯಾಗಿಲ್ಲಿ ಅವತ್ಕೊಂಡು ಕೂತಿದ್ಯಾ? ಮತ್ತೆ ಯುದ್ಧ ಮಾಡಬೇಕು ಅಂತಂದ್ರೆ ಕ್ಷತ್ರಿಯರು ಎದೆ ಕೊಟ್ಟು ಯುದ್ಧ ಮಾಡ್ಬೇಕು, ಪಲಾಯನ ಮಾಡಬಾರ್ದು. ಮೇಲಕ್ಕೆ ಎಬ್ಬಿಸಿ ಕರೆಸಿದ್ದು. ಅಮಾವಾಸ್ಯೆ ಅರ್ಧರಾತ್ರಿ ಯುದ್ಧ ನಡೆದಿದೆ. ಅಮಾವಾಸ್ಯೆ ಅರ್ಧರಾತ್ರಿಯೇ ನಮ್ಮ ಭೀಮಸೇನ ದೇವರು ಅವನ ತೊಡೆಗೆ ಜೋರಾಗಿ ಹೊಡೆದು ಅವನ ರಕ್ತಕಾರಿ ಕೆಳಗೆ ಬಿದ್ದ. ಅಂತಹ ದುರ್ಯೋಧನನ್ನು ಕೂಡ ಅಮಾವಾಸ್ಯೆ ರಾತ್ರಿ ದಿವಸ ಪೂರ್ತಿಯಾಗಿ ಅವನ್ನ ಸಂಹಾರ ಮಾಡತಕ್ಕಂಥವರಾಗಿದ್ದಾರೆ. ಭೀಮಸೇನೇನ ಗದಯ ತಾಡಿತೋ
ನಿಪಾತಿತ, ನಿನ್ನ ಮಗ ಸತ್ತ ಅಂದ ಸಂಜಯ್. ನ ಭವೇತ್ ತಾದೃಶಂ ಯುದ್ಧಂ. ಇಷ್ಟು ಮಹಾಭಾರತ ಯುದ್ಧ, ಯಾರ್ಯಾರು ಘಟಾನುಘಟಗಳು ಯಾವತ್ಯಾವತ್ತು ಸಂಹಾರ ಆದ್ರು ಅಂತ ಇದನ್ನ ಪೂರ್ತಿ ಹೇಳ್ಕೊಂಬಂದಾರ. ಮತ್ತೆ ಒಂದು ಸಪ್ತಮಿಯಿಂದ ಹಿಡಿದುಕೊಂಡು ಎಲ್ಲಿ ತನಕ ಅಮಾವಾಸ್ಯೆ ತನಕ ಸಂಪೂರ್ಣವಾಗಿ ಇಂತೆಲ್ಲ ಮಹಾಘಟಾನುಘಟಿಗಳು ಕೂಡ ಸಮೃತರಾಗಿದ್ದಾರೆ. ಸಪ್ತಮಿ ದಿವಸ ನಮ್ಮ ಭೀಷ್ಮಾಚಾರ್ಯರು, ನವಮಿ ದಿವಸ ಭಗದತ್ತ, ಜೊತೆಗೆ ದಶಮಿ ದಿವಸ ನಮ್ಮ ಅಭಿಮನ್ಯು, ಏಕಾದಶಿ ಜಯದ್ರಥರು, ದ್ವಾದಶಿ ದಿವಸ ಮತ್ತೆ ವಿರಾಟ ದೃಪದರಾಜರು ಹತರಾಗಿದ್ದಾರೆ. ಇಷ್ಟಲ್ಲದೇನೆ ಮತ್ತೆ ದ್ವಾದಶಿಯ ಮಧ್ಯಾಹ್ನ ದ್ರೋಣಾಚಾರ ಸಂಹಾರ ಆಗಿದೆ. ಚತುರ್ದಶಿ ಬೆಳಗ್ಗೆ ದುಶ್ಯಾಸನ ಸಂಹಾರ ಆಗಿದೆ. ಅದೇ ಚತುರ್ದಶಿ ದಿವಸ ಮಧ್ಯಾಹ್ನ ವಿಶೇಷವಾಗಿ ಕರ್ಣನ ಸಂಹಾರ ಆಗಿದೆ. ಇನ್ನ ಅಮಾವಾಸ್ಯೆ ಮತ್ತೆ ಅಮಾವಾಸ್ಯೆ ದಿವಸ ಚತುರ್ದಶ್ಯಾಂ ಚ ಅಮಾವಾಸ್ಯಾಂ, ಅಮಾವಾಸ್ಯೆ ದಿವಸ ಯಾರು ಮತ್ತೆ ಶಕುನಿ, ಸೌಭದ್ರ ಜೊತೆಗೆ ಶಲ್ಯ ಇವರೆಲ್ಲರೂ ಕೂಡ ಸಮೃತರಾಗಿದ್ದಾರೆ. ಅಮಾವಾಸ್ಯೆ ಅರ್ಧರಾತ್ರಿಯೇ ದುರ್ಯೋಧನ ಸಂಹಾರ ಆಯ್ತು. ನೋಡ್ರಿ, ಅಮಾವಾಸ್ಯೆ ಅಂದ್ರೆ ಚಂದ್ರನೇ ಇರೋದಿಲ್ಲ, ಚಂದ್ರನ ಆಬ್ಸೆನ್ಸ್ ಅಲ್ಲಿ ಕಡೆಗೆ ಇವನಿಗೆ ದುರ್ಗತಿ ಆಗತ್ತೆ ಅಂತ ಅಮಾವಾಸ್ಯೆ ಅರ್ಧದ ರಾತ್ರಿಯಲ್ಲಿ ಕೂಡ ನಿಶಾಚರ ಸಂಚಾರ ಮಾಡತಕ್ಕಂತ ಪ್ರಸಂಗದಲ್ಲೇ ಭೀಮಸೇನ ದೇವರು ಆ ಕಲಿಯಾಗಿರ್ತಕ್ಕಂಥ ದುರ್ಯೋಧನ ಸಂಹಾರ ಮಾಡಿದ್ದಾರೆ. ಇದು ವಿಶೇಷವಾಗಿರ್ತಕ್ಕಂತಹ ಆ ಸಂಗತಿ. ಹಾಗೆ ಸಂಹಾರ ಮಾಡಿದಾಗ ಎಂಥ ಯುದ್ಧ ನೋಡಿದು. ಧೃತರಾಷ್ಟ್ರ, ನಭವೇತ್ ತಾದೃಶಂ ಯುದ್ಧಂ. ಇಡೀ ಇತಿಹಾಸದಲ್ಲೇ ಕೂಡ ಮಹಾಭಾರತಕ್ಕೆ ಸಮವಾಗಿರ್ತಕ್ಕಂಥ ಯುದ್ಧ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಭಾಷಿತಂ ಯತ್ತತ್ ಕರ್ಮಣ ಕೃತಮನ್ಯತಾ. ಯಾರ್ಯಾರೋ ಮತ್ತೆ ಇದು ಯುದ್ಧ ಆಗೇ ಇಲ್ಲ, ಬರೀ ನಾಟಕ ಇದು ಮತ್ತೆ ಅಂತ ಹೇಳ್ತಾರಲ್ಲಪ್ಪ. ಮಹಾಭಾರತ ನಾಟಕ, ವೇದವ್ಯಾಸರು ಬರೆದಿರ್ತಕ್ಕಂಥ ನಾಟಕ, ತುಂಬಾ ಚೆನ್ನಾಗಿ ನಾಟಕ ಅದು. ಅದ್ಯಾವುದು ನಡೆದೇ ಇಲ್ಲ, ಇವ್ರದ್ದು ಯಾರು ಸಂಹಾರನೇ ಆಗಿಲ್ಲ, ಇಂಥ ಯುದ್ಧ ಕುರುಕ್ಷೇತ್ರ ನಡೆದೇ ಇಲ್ಲ ಅಂತ ಯಾರಂತಾರೋ ಅವ್ರು ನರಕ ಆಗತ್ತಷ್ಟೆ. ಸಂಜಯರು ಹೇಳ್ತಾ ಇದ್ದಾರೆ, ಇಂಥ ಉತ್ತಮವಾಗಿರ್ತಕ್ಕಂಥ ಯುದ್ಧ ಒಂದೊಂದೂ ಪ್ರಸಂಗವನ್ನ ನೆನಪು ಮಾಡ್ಕೊಂಡ್ರೆ ಸಾಕು, ಅನೇಕ ಅನೇಕ ಪಾಪಗಳು ಕೂಡ ಪರಿಹಾರ ಆಗ್ತದೆ, ನಮ್ಮ ಒಳಗಿರ್ತಕ್ಕಂಥ ದೈತ್ಯರ ಸಂಹಾರ ಆಗ್ತದೆ. ಹಾಗೆ ಹೇಳ್ತಾ ಇದ್ದಾರೆ, ಅಮಾಯಾಮೇವ ಯಾಮಿನ್ಯಾಂ ದ್ರೋಣಿನ ನಿಹತಾಸ್ತತಃ. ಇನ್ನ ಅಮಾವಾಸ್ಯೆ ಅರ್ಧರಾತ್ರಿ ಮುಗಿಯಿತು. ಅಷ್ಟೊತ್ತಿಗೆ ಅಶ್ವತ್ಥಾಮಾಚಾರನ ಕರೆಸಿ ಅವರಿಗೆ ಮಣ್ಣು ತಲೆ ಮೇಲೆ ಹಾಕಿ ಪಟ್ಟಾಭಿಷೇಕ ಮಾಡಿಬಿಟ್ಟ. ಯಾರು? ದುರ್ಯೋಧನ. ಪಟ್ಟಾಭಿಷೇಕ ಮಾಡಿದ್ದಿ ಅಂತ ಅವನು ಮಣ್ಣನ್ನು ತಲೆ ಮೇಲೆ ಹಾಕಿ ನೀ ಮಣ್ಣು ತಿನ್ಬೇಕಷ್ಟೇ ಅಂತ ಎಲ್ಲ ನಿಷ್ಪಾಂಡವರನ್ನಾಗಿ ಮಾಡ್ಬೇಕು. ನನ್ನ ಹೆಂಡತಿ ನಿಮ್ಮ ಹೆಂಡತಿ ಅಂತ ಹೀಗಂತ ಇದನ್ ಪಾಪಿಷ್ಟ. ಸಾಯ್ಬೇಕಾದ್ರೂ ಅವನು ಸ್ವಭಾವ ಬಿಡ್ಲಿಲ್ಲ, ಪಾಪಿಷ್ಟ. ಎಲ್ಲ ನಿಮ್ಮದೇ, ಇನ್ಮೇಲೆ ನೀವೇ ಮುನ್ನಡೆಸ್ಬೇಕು, ಹಸ್ತಿನಾಪುರ ರಾಜ್ಯವನ್ನ ನಿಮಗೆ ಕೊಡ್ತಾ ಇದ್ದೀನಿ. ತಲೆ ಮೇಲೆ ಮಣ್ಣು ಹಾಕದ ಅಶ್ವತ್ಥಾಮಾಚಾರ್ಯಗೆ ಕಲಿಯ ಆವೇಶ ಪೂರ್ಣ ಆಯಿತು. ಹೋದ್ರು. ಎಲ್ಲ ಪಾಂಡವರ ಶಿಬಿರದಲ್ಲಿ ಮಲಗಿರ್ತಕ್ಕಂಥ ಉಪಾಂಡವರನ್ನ ಸಂಹಾರ ಮಾಡಿದ್ದಾರೆ. ದೃಷ್ಟದ್ಯುಮ್ನ ಶಿಖಂಡೀಚ ದ್ರೌಪದ್ಯ ಪಂಚಚಾತ್ಮಜಾನ್. ಅವರೆಲ್ಲರೂ ಕೂಡ ದೃಷ್ಟದ್ಯುಮ್ನ, ಶಿಖಂಡಿ ಮತ್ತೆ 5 ಜನ ನಮ್ಮ ಪಾಂಡವರ ಮಕ್ಕಳು, ಉಪಪಾಂಡವ್, ಅವರೆಲ್ಲರೂ ಕೂಡ ಹತಾವಶಿಷ್ಟಂ ಯತ್ಸೈನಂ ಸರ್ವಂ ತೇನ ವಿನಾಶಿತಂ. ಅಶ್ವತ್ಥಾಮಾಚಾರು ಪೂರ್ತಿ ಅವ್ರನ್ನ ಮುಗಿಸ್ಬಿಟ್ರು. ಹೀಗೆ ಮತ್ತೆ ಇಂಥ ಘೋರವಾಗಿರ್ತಕ್ಕಂಥ ಆ ಯುದ್ಧ ನಡೆದು ಆಮೇಲೆ ಅಶ್ವತ್ಥಾಮಾಚಾರು ಈ ಕಡೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದು. ಅದೆಲ್ಲ ಭಾಗವತ, ಅಲ್ಲಿ ಭಾಗವತ ಆರಂಭ ಆಯ್ತು. ಆಗ ಅಂತಹ ಅಶ್ವತ್ಥಾಮಾಚಾರ ಉತ್ತರ ಗರ್ಭಕ್ಕೆ ತಾವು ಕೂಡ ಬಿಟ್ಟಿದ್ದು. ಆ ಪ್ರಸಂಗದಲ್ಲೂ ಕೂಡ ಕೃಷ್ಣ ಹೇಳ್ತಾನೆ, ನೀವು ದುರ್ಯೋಧನ ಮಾತು ಕೊಟ್ಟಿದ್ದೀರಿ ಸರಿ, ಅದಕ್ಕೋಸ್ಕರ ಅಭಿಮನ್ಯುನ ಶರೀರ ಇದೆ, ಇನ್ನೂ ಕೂಡ ಸಂಸ್ಕಾರ ಆಗದೆ ಇನ್ನೂ ಅಲ್ಲೇ ಬಿದ್ದಿದೆ ರಣರಂಗದಲ್ಲಿ, ಅದಕ್ಕೆ ಬಿಟ್ಬಿಡ್ರಿ ಬ್ರಹ್ಮಾಸ್ತ್ರವನ್ನ, ಉತ್ತರ ಗರ್ಭಕ್ಕೆ ಮಾತ್ರ ಬಿಡ್ಬೇಡ್ರಿ ಅಂತ ಕೃಷ್ಣ ತಾನು ಕೂಡ ಹೇಳ್ದ. ಅಲ್ಲೂ ಕೂಡ ಕೃಷ್ಣನ್ ಮಾತನ್ನು ಕೇಳಿಲ್ಲ ಅಶ್ವತ್ಥಾಮಾಚಾರು. ಯಾರವರು? ರುದ್ರದೇವರು. ಪರಮಾತ್ಮನ ಮಾತನ್ನ ತ್ಯಾಗ ಮಾಡಿದ್ದಕ್ಕೆ ಅವರು ಚಿರಂಜೀವಿಗಳಾಗಿದ್ದರೂ ಕೂಡ ಇನ್ನೂ ತಾವು ದುಃಖ ಪಡ್ತಾ ಇದ್ದಾರೆ. ಆ ಶಿರೋರತ್ನವನ್ನ ಕಿತ್ತಿ ಮತ್ತೆ ಇದರಿಂದ ಗಾಯ ಆಗಿ ಇನ್ನೂ ಕೂಡ ದುಃಖ ಪಡ್ತಾ ಇದ್ದಾರೆ. ಕಾರಣ ಏನು? ಪರಮಾತ್ಮನ ಮಾತನ್ನ ತಿರಸ್ಕಾರ ಮಾಡಿ. ಹೀಗೆ ಇಂಥ ಅಶ್ವತ್ಥಾಮಾಚಾರ್ಯಗೆ ಪರಮಾತ್ಮ ಶಿಕ್ಷೆ ಕೊಡದೆ ಬಿಡ್ಲಿಲ್ಲ. ಮಹಾರುದ್ರದೇವರ ಅವತಾರ ಮತ್ತೆ ನಮಗೆ ನಿಮಗೆ ಬಿಡ್ತಾನೇನು? ಮತ್ತೆ ದೇವ್ರ ವಿರುದ್ಧ ಹೋದರೆ ಚಂಡಾಡಿ ಬಿಡ್ತಾನಷ್ಟೇ. ಮತ್ತೆ ಅಂದ್ರೆ ಇಂಥ ಅದ್ಭುತವಾದ ಯುದ್ಧದಲ್ಲಿ ಇಡೀ ಸೈನ್ಯ ಅಷ್ಟೌ ರಥ ಸಹಸ್ರಾಣಿ ನವದಂತಿ ಶತಾನಿ ಚ. ಅಷ್ಟೌ ರಥ ಸಹಸ್ರಾಣಿ, ಮತ್ತೆ ಒಂದಲ್ಲ ಎರಡಲ್ಲ
8,000 ರಥ ನಾಶ ಆಗಿದೆ. ಸಂಜಯನ ಮಾತಿ ಕೊಡ್ತಾರೆ, ಮಹಾಭಾರತ ಯುದ್ಧದಲ್ಲಿ 8,000 ರಥಗಳು ನಾಶ ಆಗಿದೆ. ಅದರಲ್ಲಿ ನವದಂತಿ ಶತಾನಿಚ 9,000 ಆನೆಗಳು ಹತವಾಗಿದೆ. ಆನೆಗಳು ಎಷ್ಟೆಷ್ಟೋ ಮತ್ತೆ ಮೇಲಕ್ಕೆ ಎಸೆದಿದ್ದು ಭೀಮಸೇನದೇವರು ಕೆಳಗೆ ಬಂದಿಲ್ಲಂತೆ. ಹಾಗೇ ಮೇಲೆ ಗರ 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 ಅಂತ ತಿರುಗ್ತಾ ಇತ್ತಂತೆ. ಇದೆಲ್ಲ ತೋರಿಸಿದ್ದಾರೆ. ಮತ್ತೆ ಸಂಜಯ್ ಅದನ್ನು ಹೇಳ್ತಾರೆ. ಮತ್ತೆ ಅಂತ ಪರಾಕ್ರಮ ಭೀಮಸೇನದೇವರು. ಹೀಗೆ ಅವ್ರ ಹಸ್ತಿನಾಪುರದ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡ್ಕೊಂಡ್ಮೇಲೆ ಯಾವತ್ತೋ ಒಂದ್ ದಿವಸ ದಬ್ಬ್ ಅಂತ ಒಂದು ಆನೆ ಬಿತ್ತಂತೆ. ಇದು ಯಾವ ಆನೆ ಅಂದ್ರೆ ಭೀಮಸೇನದೇವರು ಯುದ್ಧ ಮಾಡ್ಬೇಕಾದ್ರೆ ಎಸ್ತಿದ್ದು ಅಂತ. ಹೀಗಿದ್ದಂತೆ ಅನೇಕ ಆನೆಗಳು ಕೂಡ ಭೀಮಸೇನದೇವರಿಂದ ಹತವಾಗಿದೆ. ರಾಜಪುತ್ರ ಸಹಸ್ರಾಣಿ 10,000 ಅನೇಕ ರಾಜಪುತ್ರರು ಕೂಡ ಸಮೃದ್ಧರಾಗ್ತಕ್ಕಂಥವರಾಗಿದ್ದಾರೆ. ಅವರೆಲ್ಲ ವಿಶೇಷವಾಗಿ ಭೀಮಸೇನದೇವರು ಪರಾಕ್ರಮ ಒಂದು ಕಡೆ ಆದರೆ, ಅದರ ಮೇಲೆ ಆ ಕಡೆಗೆ ಭೀಷ್ಮಾಚಾರ ಪರಾಕ್ರಮ. ಆ ಭೀಷ್ಮಾಚಾರದಿಂದ 10,000 ಯೋಧರು ಕೂಡ ಹತರಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ದಿನಾನಿ ದಶ, ಒಟ್ಟು 18 ಪರ್ವ. ಈ ಯುದ್ಧದಲ್ಲಿ ಕೂಡ 18 ದಿವಸ ಯುದ್ಧದಲ್ಲಿ ದಿನಾನಿ ದಶ ಭೀಷ್ಮೇಣ, 10 ದಿವಸ ಭೀಷ್ಮಾಚಾರದ್ದೇ ಸೇನಾಧಿಪತ್ಯ. ಭೀಷ್ಮ ಪರ್ವ ಎಷ್ಟು ದಿವಸ? 10 ದಿವಸ. ಇನ್ನ ಭಾರದ್ವಾಜೇನ ಪಂಚಶ, 5 ದಿವಸ ದ್ರೋಣಾಚಾರ, 15 ದಿವಸ ಅಲ್ಲೇ ಆಗಿಬಿಡುತ್ತೆ. ಇನ್ನು 2 ದಿವಸ ಕರ್ಣಂದು, ಮತ್ತೆ ಉಳಿದಿದ್ದು ಅರ್ಧ ದಿವಸ ಶಲ್ಯಂದು, ಅರ್ಧ ದಿವಸಲ್ಲಿ ಇವನ್ನೇ ಸಂಹಾರ ಆಗ್ಬಿಟ್ಟು, ಯಾರು? ದುರ್ಯೋಧನ ಸಂಹಾರ ಆಯ್ತು. ಒಟ್ಟು ಹೀಗೆ 18 ದಿವಸಗಳ ಕಾಲ ಇಷ್ಟಿಷ್ಟು ಜನರ ಆ ಸಾರಥ್ಯದಲ್ಲಿ ಕೂಡ ಕೌರವರು ಯುದ್ಧವನ್ನು ಮಾಡಿದ್ದಾರೆ. ದಿನಾರದಲ್ಲಿ ಗದಾಯುದ್ಧ ಪರ್ವ ಅಂತ ಅಲ್ಲಿ ಮುಂದೆ ಆರಂಭ ಆಯಿತು. ಅಲ್ಲಿ ಅವನ ಸಂಹಾರ ಆಗಿದೆ. ಏವಂ 18 ಹತ ಅಕ್ಷೋಹಿಣ್ಯೋ ದಿನಕ್ರಮಾತ್. ಈಗ 18 ಅಕ್ಷೋಹಿಣಿ ಸೈನ್ಯವೂ ಕೂಡ, ಅದರಲ್ಲಿ 11 ಅಕ್ಷೋಹಿಣಿ ಸೈನ್ಯ ಪೂರ್ತಿಯಾಗಿ ನಾಶ ಮಾಡಿಟ್ಬಿಟ್ಟಿದ್ದಾರೆ ನಮ್ಮ ಪಾಂಡವರು. ಸರ್ವಶತ್ರು ಕ್ಷಯಕರೇ ಕುರುಕ್ಷೇತ್ರೇ ಮಹಾತ್ಮನ ನವನಾಗ ಸಹಸ್ರೇಶು ನಾಗೇ ನಾಗೇ ಶತಂ ರಥಾಹ. ಈ ಕುರುಕ್ಷೇತ್ರ ಯುದ್ಧವನ್ನ ನಾವು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ್ರೆ ನಮ್ಮೆಲ್ಲ ಶತ್ರುಗಳು ನಾಶ ಆಗ್ತದೆ. ಅದಕ್ಕೆ ಮಹಾಭಾರತ ಯಾವಾಗಲೂ ಮೆಲುಕು ಹಾಕ್ತಾ ಇರ್ಬೇಕು. ನಮ್ಮೆಲ್ಲ ಶತ್ರುಗಳು ಆಂತರಿಕ ಬಾಹ್ಯ ಎರಡೂ ರೀತಿಯಾಗಿರ್ತಕ್ಕಂಥ ಶತ್ರುಗಳ ನಾಶ ಆಗಬೇಕು ಅಂತ ಅನ್ನೋದಾದ್ರೆ ಈ ಕುರುಕ್ಷೇತ್ರ ಯುದ್ಧವನ್ನ ಸ್ಮರಣೆ ಮಾಡ್ತಾ ಇರ್ಬೇಕು. ಏನು ರಥಗಳು, ರಥದ ಪುಡಿಪುಡಿಯಂತೆ ಎಲ್ಲ ಬಂಗಾರ ವರ್ಣ ರಥಗಳು ಪುಡಿಪುಡಿಯಾಗಿ ಬಿದ್ದಿದ್ದ. ರಣಂಗ ನೋಡ್ತಾ ಇದ್ರೆ ಸಂಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಶವಗಳು ಬಿದ್ದಿದ್ದಾವೆ. ನರಿ ಮತ್ತೆ ಹದ್ದುಗಳು ಬಂದು ತಿಂದ್ಕೊಂಡು ಹೋಗ್ತಾ ಇದ್ದ. ಇಂಥ ಪ್ರಸಂಗ ಅಲ್ಲಿ ತೋರಿಸ್ತಾ ಇದ್ದ, ಸಂಜಯರು ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ರಣಸಂಜ್ಞೇನ ಯಜ್ಞೇನ, ರಣ ಅನ್ನೋದು ಇದು ಯುದ್ಧ ಅಲ್ಲ, ಇದು ಯಜ್ಞ. ಪಾಂಡವರು ಮಾಡಿರ್ತಕ್ಕಂಥ ದೊಡ್ಡ ಯಜ್ಞ. ಆ ಯಜ್ಞದಲ್ಲಿ ಮತ್ತೆ ಏನ್ ಬೇಕು? ಒಂದು ಹೋಮದ ಕುಂಡ ಬೇಕಲ್ಲ. ಯಜ್ಞದಲ್ಲಿ ಹೋಮದ ಕುಂಡ ಬೇಕು, ಯಜ್ಞಕ್ಕೆ ಒಂದು ಜಾಗ ಬೇಕು. ಯಜ್ಞ ಮಾಡತಕ್ಕಂತಹ ಜಾಗ ಯಾವುದು ಅಂದ್ರೆ ಅದೇ ಕುರುಕ್ಷೇತ್ರ ಎಂಬತಕ್ಕಂಥ ವೇದಿಕೆ. ಕುರುಕ್ಷೇತ್ರವೇ ಈ ಒಂದು ಯಜ್ಞಕ್ಕೆ ವೇದಿಕೆಯಾಗಿದೆ. ಆ ವೇದಿಕೆಯಲ್ಲಿ ಮತ್ತೆ ಹೋಮದ ಯೂಪ ಕುಂಡ ಸಾಕ್ಷಾತ್ ಯಾವ್ದು? ಮತ್ತೆ ನಮ್ಮ ಪರಮಾತ್ಮನೆಂಬತಕ್ಕಂಥ ಆ ಕುಂಡ, ಅದರೊಳಗಡೆ ಅಗ್ನಿ ಆಗಿ ಶೋಭಾಯಮಾನವಾಗಿ ಜಾಜ್ವಲ್ಯಮಾನ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನೇ ಆಹುತಿ ಸ್ವೀಕಾರ ಮಾಡಲಿಕ್ಕೆ ಅಂತ ನಿಂತಿದ್ದಾನಲ್ಲಿ. ಜೊತೆಗೆ ದುರ್ಯೋಧನಂ ಪಶುಂ ಕೃತ್ವ, ಪಶು ಬಲಿ ಕೊಡ್ಬೇಕು ಯಜ್ಞದಲ್ಲಿ. ಯಾರು ಪಶು ಆಗಿರೋದು? ಮತ್ತೆ ದುರ್ಯೋಧನೇ ಪಶು. ದುರ್ಯೋಧನ ಪಶುವಾಗಿ ಮಾಡಿಬಿಟ್ಟಿದ್ದಾರೆ. ಮತ್ತಿಲ್ಲಿ ಜೊತೆಗೆ ಭೀಷ್ಮದ್ರೋಣೋ ಮಹಾಹವಿಹಿ, ದೊಡ್ಡ ಹವಿಸ್ಸು ಕೊಡಬೇಕು. ಅನೇಕ ಯೂಪಗಳು ಅಂತ 2-3 ಹವಿಸ್ಸನ್ನ ಕೊಡ್ತಾರೆ. ಮಹಾಹವಿಸ್ಸು ಅಂತ 2 ಕೊಟ್ಟಿದ್ದಾರೆ. ಅಲ್ಲಿ ಭೀಷ್ಮಾಚಾರ ಎಂಬತಕ್ಕಂಥ ಒಂದು ಮಹಾಹವಿಸ್ಸು, ದ್ರೋಣಾಚಾರ ಎಂಬತಕ್ಕಂಥ ಮಹಾಹವಿಸ್ಸು. ಕಡೆಗೆ ಪಶು ಯಾರು? ದುರ್ಯೋಧನ ಎಂಬತಕ್ಕಂಥ ಪಶುವನ್ನು ಹತ್ಯೆ ಮಾಡಿದ್ದಾರೆ. ಯಾಕೆ? ಪಾಂಚಾಲೀಂ ಅರಣೀಂ ಕೃತ್ವ, ಅಗ್ನಿ ಯಾರು? ಸಾಕ್ಷಾತ್ ದ್ರೌಪದಿ ಎಂಬತಕ್ಕಂಥ ಅಗ್ನಿ, ಅವಳ ಕ್ರೋಧಾಗ್ನಿಯಲ್ಲೇ ಹೋಮ ಮಾಡಿದ್ದಾರೆ. ಒಳಗೆ ಕೃಷ್ಣ ಪರಮಾತ್ಮ ತಾನೇ ಕೂಡ ನಿಂತು ವಿಶೇಷವಾಗಿ ವನ್ಹಿಂ ಕೃತ್ವ ವೃಕೋದರಂ, ನಮ್ಮ ವೃಕೋದರ ಭೀಮಸೇನ ದೇವರು ತಾವು ಕೂಡ ಯಾಜಮಾನ್ಯವನ್ನು ಕೂಡ ವಹಿಸಿಕೊಂಡು ಎಲ್ಲರನ್ನೂ ಆ ಕೃಷ್ಣ ಪರಮಾತ್ಮನ ಆ ಎಡೆಗೆ, ಆ ಅಗ್ನಿಗೆ ಆಹುತಿಯನ್ನ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಆಜ್ಯಂ ಕೃತ್ವ ಅರ್ಕ ತನಯಂ, ತುಪ್ಪ ಯಾರು ಅಂದ್ರೆ ಕರ್ಣನೇ ತುಪ್ಪ.
ಕರ್ಣನ್ನೇ ತುಪ್ಪವನ್ನಾಗಿ ಮಾಡಿ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಅಗ್ನಿ ಇನ್ನೂ ಕೂಡ ಪ್ರಜ್ವಲಿಸ್ತಾ ಇದೆ. ಹೀಗೆ ಅಷ್ಟಲ್ಲದೇನೆ ಮತ್ತೆ ಅರ್ಜುನಂ ಹೋತಾರಂ ಅರ್ಜುನಂ ಕೃತ್ವ, ಜಯದ್ರಥರೇ ಮೊದಲಾಗಿರ್ತಕ್ಕಂಥವ್ರನ್ನ ಚರು ಅಂತೆ. ಆ ಚರು ಆಹುತಿ ಯಾರು? ಜಯದ್ರಥರೇ ಮೊದಲಾಗಿರ್ತಕ್ಕಂಥ ಮಹಾ ವೀರ ಪರಾಕ್ರಮ ಉಳ್ತಕ್ಕಂಥವ್ರೇ ಅಲ್ಲಿ ಚರು ಆಗಿದ್ದಾರೆ. ಹೋತಾರಂ ಅರ್ಜುನಂ ಕೃತ್ವ, ಇನ್ನ ಋತ್ವಿಚರ್ ಬೇಕಲ್ಲ ಮತ್ತೆ ಆಹುತಿಯನ್ನು ಹಾಕ್ಲಿಕ್ಕೆ ಅಂತ, ಅಲ್ಲಿ ಅರ್ಜುನೇ ಹೋತೃ ಆಗಿದ್ದಾನೆ. ಮತ್ತೆ ಯಜಮಾನೋ ಯುಧಿಷ್ಠಿರಃ, ಈ ಯಜ್ಞಕ್ಕೆ ಯಜಮಾನ ಯಾರು? ನಾಮಕಾವಸ್ಥೆ ಕೂಡಿಸಿದ್ ಯಾರನ್ನ? ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಪಾಂಡವನ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಯುಧಿಷ್ಠಿರ. ಅದಕ್ಕೂ ಕಾರಣ ಕೊಡ್ತಾರೆ. ಮತ್ತೆ ರಾಸು ಯಜ್ಞ ಮಾಡಬೇಕಾದ್ರೂ ಈ ಪ್ರಸಂಗ ಬರ್ತದೆ. ಭೀಮಸೇನ ದೇವರಿಗೆ ಮುಖ್ಯ ಅಧಿಕಾರ ಇರೋದು ರಾಯಸು ಯಜ್ಞ ಮಾಡ್ಲಿಕ್ಕೆ. ಅವರೇ ಕೂತ್ಕೋಬಹುದಾಗಿತ್ತಲ್ಲ ಯಜಮಾನರಾಗಿ ಅಂತಂದ್ರೆ, ಇಲ್ಲ, ಜ್ಯೇಷ್ಠರಿರ್ತಕ್ಕಂಥ ಪ್ರಸಂಗದಲ್ಲಿ ಕನಿಷ್ಠರು ಕೂಡ್ತಕ್ಕಂಥದ್ದು ಸರಿಯಲ್ಲ. ಸಣ್ಣವರು ಅಂದ್ರೆ ದೊಡ್ಡವರು ಮನೇಲಿದ್ದಾರೆ ಅಂದ್ರೆ ಅವ್ರನ್ನೇ ಕೂಡಿಸ್ಬೇಕು. ಏನಾದ್ರೂ ಹವನ ಹೋಮ ಮಾಡಿದ್ರೆ, ಯಜ್ಞ ಮಾಡಿದ್ರೆ ಅದು ಪದ್ಧತಿ ಅಂತನ್ನೋ ಕಾರಣಕ್ಕೆ ಯಜಮಾನ ಸ್ಥಾನವನ್ನ ಭೀಮಸೇನ ದೇವರು ಯಾರಿಗೆ ಬಿಟ್ಟುಕೊಟ್ರು? ಯುಧಿಷ್ಠಿರನಿಗೆ, ಅರ್ಥಾತ್ ಧರ್ಮರಾಜನಿಗೆ ಬಿಟ್ಟುಕೊಟ್ಟಿದ್ದಾರೆ. ಯುದ್ಧದ ಪ್ರಸಂಗದಲ್ಲೂ ಅಷ್ಟೆ. ನಿಜವಾಗಲೂ ಕೂಡ ನಾಯಕರು ಯಾರು? ಭೀಮಸೇನ ದೇವರೇ. ಇಲ್ಲಿ ಪ್ರತಿಪಾದನಾಗಿರ್ತಕ್ಕಂಥ ಆ ದೇವರು ಸಾಕ್ಷಾತ್ ಕೃಷ್ಣ ಪರಮಾತ್ಮ. ತಾನೂ ಕೂಡ ಅವನಿಗೆ ಆಹುತಿ ರೂಪದಲ್ಲಿ ಎಲ್ಲಾ ಪಾಂಡವರು ಕೂಡ ದೊಡ್ಡ ಯಜ್ಞ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸೃಕ್ಸ್ರುವ ಅಂತ, ತುಪ್ಪ ಹಾಕ್ಲಿಕ್ಕೆ ಒಂದು ಸೌಟ್ ಇರುತ್ತಲ್ಲ, ಅದು ನಮ್ಮ ಅರ್ಜುನನ ಗಾಂಡೀವನೇ ಸೃಕ್ಸ್ರುವ ಆಗಿದೆ. ಗಾಂಡೀವೇ ಸೃಕ್ಸ್ರುವ. ಮತ್ತೆ ಜೊತೆಗೆ ಹೂಯಮಾನೇಶು ರಾಜಸು ಅಯಜ್ಞೀಯ ಮಿದಂ ವಾಕ್ಯಂ. ಇದೇ ರೀತಿಯಾಗಲ್ಲ, ಅಗ್ನಿ ಕಾಣಲಿಲ್ಲ ನಿಮಗೆ, ಸಾಕ್ಷಾತ್ ಪರಮಾತ್ಮನೇ ಆ ಎಲ್ಲ ಹವಿಸ್ಸನ್ನು ಕೂಡ ಸ್ವೀಕಾರ ಮಾಡ್ತಾ ನಿತ್ಯ ತೃಪ್ತನಾದ ಪರಮಾತ್ಮ ಬಹಳ ತೃಪ್ತಿಯನ್ನು ಹೊಂದಿದ್ದಾನೆ. ಪಾಂಡವರ ಮೇಲೆ ಅನಂತ ಅನುಗ್ರಹವನ್ನು ಕೂಡ ಮಾಡಿದ್ದಾನೆ. ಇದು ಮಹಾಭಾರತ ಯುದ್ಧ ಅಲ್ಲ, ಇದು ಯಜ್ಞ. ಪಾಂಡವರು ಮಾಡಿರ್ತಕ್ಕಂತಹ ಭೂಭಾರಹರಣ ಎಂಬತಕ್ಕಂಥ ಯಜ್ಞ ಯಾರು ಮಾಡಿಸ್ತಾ ಇರೋದು? ಕೃಷ್ಣ ಪರಮಾತ್ಮನೇ ನಿಂತು ಮಾಡಿಸ್ತಾರೆ. ತನ್ನ ಅವತಾರ ಕಾರ್ಯವನ್ನ ಪೂರ್ಣಗೊಳಿಸ್ಲಿಕ್ಕೆ ಅಂತ ಪರಮಾತ್ಮ ತಾನೇ ಪಾಂಡವರು ನಿಂತು ಮಾಡಿಸಿರ್ತಕ್ಕಂಥ ದೊಡ್ಡ ಯಜ್ಞ ಅಂದ್ರೆ ಮಹಾಭಾರತ ಎಂಬತಕ್ಕಂಥ ಯಜ್ಞ. ಇವರೆಲ್ಲ ಇದಕ್ಕೆ ಪದಾರ್ಥಗಳಾಗಿದ್ದಾರೆ ಅಂತ ಈ ರೀತಿಯಾಗಿ ಯಜ್ಞ ರೂಪದಲ್ಲಿ ನೋಡು. ಪಾಂಡುಪುತ್ರರು ಇಂಥ ಯಜ್ಞ ಮಾಡಿದ್ದಾರಪ್ಪ, ಧೃತರಾಷ್ಟ್ರ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಸಂಜಯ್. ಒಟ್ಟಾರೆ 18 ಪರಗಳನ್ನ ಸ್ಮರಣೆ ಮಾಡಬೇಕು. ಆ 18 ಪರವನ್ನು ಕೂಡ ಒಂದೇ ಒಂದು ಶ್ಲೋಕದ ಹೇಳ್ಕೊಟ್ರು. ಆ ಶ್ಲೋಕ ನಮ್ ಬಾಯಿ ಬಂದ್ರೆ ಸಾಕು. ಆದಿಸ್ಸಭಾವನ ವಿರಾಟ ಮತೋದ್ಯಮಶ್ಚ ಭೀಷ್ಮೋ ಗುರು ರವಿಜಸಲ್ಯ ಗದಾ ಸುಷುಪ್ತಿ ಸ್ತ್ರೀಪರ್ವ ಶಾಂತಿರನುಶಾಸನಮಶ್ವಮೇಧಂ ವ್ಯಾಸಾಶ್ರಮಂ ಚ ಮುಸಲಂ ಚ ದಿವಾವರೋಹ. 18 ಪರ್ವವನ್ನು ಹೇಳ್ತಕ್ಕಂಥ ಈ ಶ್ಲೋಕ. ಇನ್ನ ಚೆನ್ನಾಗಿ ಸ್ಮರಣೆಯನ್ನು ಮಾಡ್ರಿ ಅಂತ ನಮಗೆ ಸಂಜಯ್ ಈ ಶ್ಲೋಕವನ್ನು ಕೊಟ್ಟಿದ್ದಾರೆ. ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್. ಬೆಳಗಾಗೆದ್ದು ಈ ಮಹಾಭಾರತ ಸಂಗ್ರಹ ರೂಪವಾಗಿರತಕ್ಕಂಥ ಈ ಒಂದು ಸ್ತೋತ್ರವನ್ನು ಯಾರು ಬೆಳಗಾಗೆದ್ದು ಎದ್ದು ಹೇಳ್ತಾರಲ್ಲ, ಸಪ್ತಜನ್ಮ ಕೃತೈ ಪಾಪೈ ಸಮುಕ್ತ ಸುಖಮೇದತೆ. 7 ಜನ್ಮ ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗ್ತಾ ಇದ್ದಾವೆ. ಇಂಥ ಫಲವನ್ನು ಕೊಡ್ತಕ್ಕಂಥದ್ದು ಸಂಜಯರು ಹೇಳಿರ್ತಕ್ಕಂಥ ಈ ಮಹಾಭಾರತದ ಸಂಗ್ರಹ ಅಂತ ತಿಳಿಸ್ಕೊಡ್ತಾರೆ. ದಿವಾವ ಯದಿವಾರಾತ್ರೌ ಸಮೇಶು ವಿಷಮೇಶು ಚ ನ ಭಯಂ ವಿದ್ಯತೆ ಕಿಂಚಿತ್ ಕಾರ್ಯಸಿದ್ಧಿಂ ಚ ಗಚ್ಚತಿ. ನಮ್ಮ ಕೆಲಸ ಇದು ಸಫಲವಾಗಬೇಕು. ಯಾವ ಕಾಲದಲ್ಲೂ ಕೂಡ ನಮಗೆ ಆಪತ್ತುಗಳು ಬರಬಾರದು. ಸಕಲ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತನ್ನೋದಾದ್ರೆ ಈ ಮಹಾಭಾರತದ ಸಂಗ್ರಹವನ್ನ ಚೆನ್ನಾಗಿ ಪಾಲನೆ ಮಾಡು, ಮನನ ಮಾಡ್ತಾ ಇರ್ಬೇಕು. ಕಡೆ ಪಕ್ಷ ಮನಸ್ಸಿನಲ್ಲಾದರೂ ಕೂಡ ಮೆಲುಕು ಹಾಕ್ಬೇಕು. ಹೀಗಿಂಥ ಯುದ್ಧ ನಡೆದಿದೆ, ಯಜ್ಞ ಎಂಬತಕ್ಕಂಥ ಯುದ್ಧ ಇದು ಅಂತ ಯಾರು ಕೂಡ ಮೆಲುಕು ಹಾಕ್ತಾರೋ ಅವರೆಲ್ಲ ಕಾರ್ಯವು ಕೂಡ ಸಿದ್ಧಿ ಆಗ್ತಾ ಇದೆ ಅಂತ ಉತ್ತಮವಾದ ಫಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 1000 ಗೋದಾನ ಮಾಡಬೇಕು, ಸಾಧ್ಯನೇನು? ಸುಮ್ಮನೆ ಗೋದಾನ ಅಲ್ಲ, ಮತ್ತೆ ಅದು ಆಕಳು ಸಮೇತವಾಗಿ ಗೋದಾನ ಮಾಡಬೇಕು ಅಂದ್ರೆ ಯಾವುದೋ ಆಕಳು ಹಿಡ್ಕೊಂಡ್ಬರೋದಿಲ್ಲ. ಮತ್ತೆ ನಿಜವಾದ ಒಳ್ಳೆ ದೇಸಿ ಆಕಳು. ಸುಮ್ಮನೆ ಗೋದಾನ ಮಾಡೋದು ಅಂತಲ್ಲ, ಮತ್ತೆ ಸಾಲಂಕೃತ ಗೋದಾನವನ್ನು ಮಾಡಬೇಕಂತ ಶಾಸ್ತ್ರ ಹೇಳ್ತದೆ. ನಮಗೆ ಯಥಾಶಕ್ತಿ ಅದಕ್ಕೆ ಬಂಗಾರದ ಕೊಂಬುಗಳನ್ನ, ಬೆಳ್ಳಿಯ ಗೊರಸುಗಳನ್ನು ಹಾಕಿ ಅದಕ್ಕೆಲ್ಲ ಆಭರಣಗಳನ್ನ ತುಂಬಿಸಿ
ಮತ್ತೆ ಅದಕ್ಕೆ ಒಳ್ಳೆ ಕರೀಲಿಕ್ಕೆ, ಮತ್ತೆ ಅದಕ್ಕೆ ಕಟ್ಟಲಿಕ್ಕೆ ಮೂಗುದಾರ, ಗೆಜ್ಜೆ ಹಾಕಿ ಮತ್ತೆ ಕಾಲಿಗೆ, ಇದೆಲ್ಲ ಸಾಲಂಕೃತವಾಗಿ ಸವತ್ಸಕವಾಗಿ ಅದಕ್ಕೆ ಇರ್ಲಿಕ್ಕೆ ಅಂತ ಒಂದು ಜಾಗ ಮಾಡಿಕೊಡ್ಬೇಕು. ಭೂದಾನ ಸಮೇತ ಗೋದಾನ ಮಾಡಬೇಕು. ಅಷ್ಟಲ್ಲೇನೆ ಮತ್ತೆ ಅದಕ್ಕೇನು ಮೇವು ಬೇಕೋ ಆ ಮೇವು ಸಮೇತವಾಗಿ ದಾನವನ್ನ ಮಾಡಬೇಕು ಅಂತ ಶಾಸ್ತ್ರ ಇದು ಸಾಲಂಕೃತ ಗೋದಾನ ಅಂತ ಹೇಳಿದೆ. ಅದು ಒಂದು ಮಾಡೋದು ಬಹಳ ಕಷ್ಟ ನಮಗೆ, ಶಾಸ್ತ್ರ ಹೇಳಿದ ರೀತಿಯಲ್ಲಿ. ಅಂತ 1000 ಇಂಥ ಸಾಲಂಕೃತವಾದ ಗೋದಾನ ಮಾಡಿದ್ರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಮಹಾಭಾರತವನ್ನ ನಾವು ಮನನ ಮಾಡಿದ್ರೆ ಬರುತ್ತೆ. ಈ ಗೋ ಸಾವಿತ್ರಿ ಎಂಬತಕ್ಕಂತಹ, ಗೋ ಸಾವಿತ್ರಿ ಅಂತಲೇ ಹೆಸರಿದೆ. 1000 ಸಾಲಂಕೃತವಾದ ಆಕಳನ್ನ ದಾನ ಮಾಡಿದ್ರೆ ಏನು ಪುಣ್ಯ ಬರ್ತದೋ ಆ ಪುಣ್ಯ ನಮಗೆ ಇದರಿಂದ, ಆ ಪಾರಾಯಣ ಮಾಡೋದ್ರಿಂದ ಇಂಥ ಪುಣ್ಯ ನಾವು ಕೊಡ್ತಾ ಇದ್ದೀರಿ ಅಂತ ಈ ರೀತಿ ಹೇಳ್ತಾರೆ. ದತ್ತಸ್ಯ ವಿಧಿನಾಪಾತ್ರೆ ತತ್ಫಲಂ. ಇನ್ನು ಕೊಡಬೇಕಾದ್ರೂ ಕೂಡ ಯಾರಿಗೋ ಕೊಡೋದಲ್ಲ, ಯಾರಿಗೋ ಕೊಟ್ಬಿಟ್ರೆ ನಿಷ್ಫಲ ಆಗ್ಬಿಡುತ್ತೆ, ಪಾಪ ಬರುತ್ತೆ. ಸತ್ಪಾತ್ರೆ ಕೊಡ್ಬೇಕು. ಆ ಸತ್ಪಾತ್ರರಿಗೆ ಸಾಲಂಕೃತವಾದ 1000 ಗೋದಾನವನ್ನು ಮಾಡಿದ್ರೆ ಏನು ಪುಣ್ಯ ಬರಬೇಕು ಆ ಪುಣ್ಯ ಮಹಾಭಾರತದ 18 ಪರ್ವಗಳ ಆ ಸ್ಮರಣೆ ಮಾಡಿದ್ರೆ ನಮಗಿಂಥ ಪುಣ್ಯ ಬರುತ್ತೆ. ಇಂಥ ಪುಣ್ಯವನ್ನ ಮಹಾಭಾರತ ನಮಗೆ ಕೊಡಲಿಕ್ಕಿದೆ ಅಂತ ತಿಳಿಸ್ತಾನೆ. ಯೋಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಂ ಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಯಾರು ಈ ಸಂಗ್ರಹ ರೂಪವಾದ ಮಹಾಭಾರತವನ್ನು ಯಾರು ಕೇಳ್ತಾರೆ, ಹೇಳ್ತಾರೆ, ನಿಜವಾಗಲೂ ಇಂಥ ಫಲ ಅವರಿಗಾಗತ್ತೆ. 1000 ಸಾಲಂಕೃತ ಗೋದಾನ ಮಾಡಿ ಸದ್ವಿಪ್ರರಿಗೆ, ಒಳ್ಳೆ ಆ ಬ್ರಾಹ್ಮಣರಿಗೆ ಕೊಟ್ರೆ ಏನು ಪುಣ್ಯ ಬರ್ತದೋ ಅದೆಂಥದ್ದು ಸಾಯುಜ್ಯ ರೂಪವಾದ ಮೋಕ್ಷ, ಅದಕ್ಕೆ ಫಲ. ಅಂಥ ಫಲವನ್ನು ಕೂಡ ಅವರ ಯೋಗ್ಯತೆಗೆ ತಕ್ಕಂತೆ ಅವರು ಪಡಿತಾ ಇದ್ದಾರೆ. ಅಂದ್ರೆ ಮೋಕ್ಷ ಮಾರ್ಗವನ್ನೇ ಹಿಡಿತಾರೆ, ಇದರಲ್ಲಿ ಸಂಶಯ ಬೇಡ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಅನೇಕ ಫಲವನ್ನು ಕೂಡ ಹೇಳ್ತಾ ಬಂದಿದ್ದಾರೆ. ಅನೇಕ ಫಲಗಳು ಕೂಡ ಆ ಇದು ಭಾರತ ಸಾವಿತ್ರಿಯನ್ನು ಕೇಳಿದಾಗ ನಮಗೆ ಸಿಗೋದಿದೆ. ಯಾವ್ಯಾವ ಫಲ ಇದೆ ಅಂತ ಸಂಜೆಯವರು ವಿಸ್ತಾರವಾಗಿ ಹೇಳ್ತಾರೆ. ಮತ್ತೆ ನಾಳೆ ದಿವಸದಂದು ಈ ಮಹಾಭಾರತ ಸಂಗ್ರಹವನ್ನು ಕೂಡ ಹರಿವಾಯು ಗುರುಗಳ ಪಾದಕ್ಕೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.